ನನ್ನ ಹೆಸರು ಪಲ್ಲವಿ ವೇಣುಗೋಪಾಲ. ಇಂದು ನಮ್ಮೊಂದಿಗೆ ನಮ್ಮ ಮೊದಲ ಪಾಡ್‌ಕ್ಯಾಸ್ಟ್ ಸಂಚಿಕೆಯಲ್ಲಿ ವಿಶೇಷ ಅತಿಥಿಯಾಗಿ ಜಪಾನ್‌ನಲ್ಲಿ ಸುಮಾರು ವರ್ಷಗಳಿಂದ ನೆಲೆಸಿರುವಂತಹ ಪ್ರವೀಣ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವರು ಏಷ್ಯಾದ ವಿವಿಧ ದೇಶಗಳಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿರುವ, ಜಪಾನ್‌ನಲ್ಲಿ ತಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದ ಮೂಲಕ ಅನೇಕ ವಿಷಯಗಳನ್ನು ಕಲಿತವರು. ಇಂದು ಅವರು ತಮ್ಮ ಈ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ವಿಶೇಷವಾಗಿ ಜಪಾನ್‌ನಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುವವರಿಗೆ ಇದು ಉಪಯುಕ್ತವಾಗಲಿದೆ. ತಮ್ಮ ಬ್ಯುಸಿ ವೇಳಾಪಟ್ಟಿಯ ನಡುವೆಯೂ ಈ ಕಾರ್ಯಕ್ರಮಕ್ಕೆ ಸಮಯ ಕೊಟ್ಟಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳು ಪ್ರವೀಣ್ ಸರ್. ಹಾಗೆ ಜಪಾನ್ ಕನ್ನಡ ಸಂಘದ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಿಮಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತಿದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಕಿರುಪರಿಚಯವನ್ನ ಮಾಡಿಕೊಡಿ. ನಮಸ್ಕಾರ, ಎಲ್ಲರಿಗೂ ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. ಮೂಲತಃ ಮೈಸೂರು, ಹುಟ್ಟಿದ್ದು ಮೈಸೂರಿನಲ್ಲೇ. ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪದವಿ ಪೂರ್ವ ತನಕ ಮೈಸೂರಿನಲ್ಲೇ ಮಾಡಿದ್ದು. ನಂತರ ಇಂಜಿನಿಯರಿಂಗ್ ಮಂಡ್ಯದ PS ಕಾಲೇಜಲ್ಲಿ ಮುಗಿಸಿ ನಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು ನಿಚೇನ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಬೆಂಗಳೂರಿನಲ್ಲಿರೋ ಕಂಪ್ನಿಲಿ ಶುರು ಮಾಡಿದ್ದು. ಅಲ್ಲಿ ಜಾಪನೀಸ್ ಭಾಷೆ ಕಲಿತು 2007ನೇ ಇಸ್ವಿ ಪ್ರಥಮ ಬಾರಿಗೆ ನಾನು ಜಪಾನ್ಗೆ ಬಂದಿದ್ದು. ಆಮೇಲೆ ಕಾರಣಾಂತರಗಳಿಂದ 1 ವರ್ಷಕ್ಕೆ ಮತ್ತೆ ಹಿಂದಿರುಗಿದ್ದೆ ಭಾರತಕ್ಕೆ. ಮತ್ತೆ 2014ರಲ್ಲಿ ಮತ್ತೆ ತಿರ್ಗಾ ಜಪಾನ್ಗೆ ಬರುವಂತ ಅವಕಾಶ ಸಿಕ್ತು. ಅಲ್ಲಿಂದ ಇಲ್ಲಿವರೆಗೂ ಜಪಾನ್ ನಗೋಯಾ ನಗರದಲ್ಲಿ ಇದ್ದು. ಇಷ್ಟು ನನ್ನ ಸಂಕ್ಷಿಪ್ತವಾದ ಕಿರುಪರಿಚಯ. ಸರ್, ಜಪಾನ್ ಕಂಪನಿಯ ಜೊತೆ ನಿಮ್ಮ ಪರಿಚಯ ಹೇಗಾಯ್ತು? ಯಾವ ವರ್ಷ ನೀವು ಜಪಾನ್ಗೆ ಬಂದದ್ದು ಮತ್ತೆ ಹೇಗೆ ಬಂದದ್ದು ಅಂತ ತಿಳಿಸ್ಕೊಡ್ತೀರಾ? ನಾನು ಜಪಾನ್ ಕಂಪನಿಗೆ ಅಂದ್ರೆ ನಿಚೇನ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಗೆ ಸೇರಿದ್ದು 2006ನೇ ಇಸ್ವಿಲಿ. ಇಂಜಿನಿಯರಿಂಗ್ ಮುಗಿದ ಮೇಲೆ ಜಪಾನ್ ಕಂಪನಿ ಅಂದ್ರೆ ನಿಚೇನ್ ಸಾಫ್ಟ್ವೇರ್ ಸೊಲ್ಯೂಷನ್ ಗೆ ಸೇರಿದ್ದು. ಅಲ್ಲಿಂದ ನಮ್ಮ ಜಪಾನಿನ ಒಡನಾಟ ಶುರುವಾಯಿತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ನಾವು ಸೇರಿದಾಗ ಜಾಪನೀಸ್ ಭಾಷೆ ಮತ್ತೆ ಟೆಕ್ನಿಕಲ್ ಟ್ರೈನಿಂಗ್ ಇಂಥದ್ದೆಲ್ಲ ನಮಗೆ ಅಲ್ಲಿ ಸಿಕ್ತು. ನಾನು ಈ ಮೂಲಕ ನಿಚೇನ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ನ ನಮ್ಮ ಮ್ಯಾನೇಜ್ಮೆಂಟ್ ಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಾವು ಅಲ್ಲಿ ಕಲಿತಂತ ಜಾಪನೀಸ್ ಭಾಷೆ ನಮಗೆ ಒಂದು ಭದ್ರವಾದ ಬುನಾದಿ ಆಯ್ತು ಅಂತಾನೆ ಹೇಳ್ಬೋದು. ಅಲ್ಲಿ ಕಲ್ತಿದ್ದು ನಾವು ಇವತ್ತಿಗೂ ಕೂಡ ನಾವು ಅದನ್ನ ಮರೆತಿಲ್ಲ. ಹಂಗಾಗಿ ಅಲ್ಲಿಂದ ಶುರುವಾಗಿತ್ತು ನಮ್ಮ ಜಪಾನ್ ಜೀವನ, ಅಂದ್ರೆ ಜಪಾನಿನ ಜೊತೆಗಿನ ಒಡನಾಟ ಶುರುವಾಯ್ತು ಅಂತ ಹೇಳ್ಬೋದು. ಜಪಾನ್ ಬರೋ ಮುಂಚೆನೆ ನಿಮ್ಗೆ ಜಾಪನೀಸ್ ಭಾಷೆ ಬರ್ತಿತ್ತಾ ಅಥವಾ ಇಲ್ಲಿ ಬಂದು ಕಲ್ತಿದ್ದ? ಬರಕ್ಕಿಂತ ಮುಂಚೆ ಬರ್ತಿತ್ತು. ಅಂದ್ರೆ ನಾವು ಅಲ್ಲಿ ಟೆಕ್ಸ್ಟ್ ಬುಕ್ ಆಗಿ ಕಲ್ತಿದ್ರಿಂದ ಕಮ್ಯುನಿಕೇಶನ್ ಓಕೆ ಸ್ವಲ್ಪ ಬರ್ತಿತ್ತು. ಇಲ್ಲಿ ಬಂದ ಮೇಲೆ ಮತ್ತಷ್ಟು ಅದು ನಮಗೆ ಇಂಪ್ರೂವ್ ಆಯ್ತು. ಅಂದ್ರೆ ಇಲ್ಲಿ ನಾವು ಜಾಪನೀಸ್ ಭಾಷೆಯಲ್ಲೇ ನಾವು ಎಲ್ಲ ಸಂಭಾಷಣೆ ಎಲ್ಲ ಮಾಡೋದ್ರಿಂದ ಇಲ್ಲಿ ಬಂದ ಮೇಲೆ ಜಾಸ್ತಿ ಹೆಚ್ಚಾಯ್ತು. ಮತ್ತೆ ಅಲ್ಲಿ ಬರಕ್ಕಿಂತ ಮುಂಚೆ ಅಲ್ಲಿ 1 ವರ್ಷ ನಮಗೆ ಜಾಪನೀಸ್ ಟ್ರೈನಿಂಗ್ ಇರೋದ್ರಿಂದ ಅಲ್ಲಿ ನಮ್ಗೆ ಬಹಳ ಉಪಯೋಗ ಆಯ್ತು. ಸರ್, ಒಂದು ಹೊಸ ಭಾಷೆಯನ್ನ ಕಲೀಲಿಕ್ಕೆ ಬಹಳಷ್ಟು ಶ್ರಮ ಬೇಕಾಗತ್ತೆ. ಜಾಪನೀಸ್ ಭಾಷೆಯನ್ನ ನೀವು ಹೇಗ್ ಮನದಟ್ಟು ಮಾಡಿ ಕಲ್ತ್ರಿ? ಈಗ ಈ ಭಾಷೆ ಕಲಿತಿರೋರ್ಗೆ ಸುಲಭವಾಗಿ ಈ ಭಾಷೆ ಕಲೀಲಿಕ್ಕೆ ನಿಮ್ಮಿಂದ ಏನಾದ್ರೂ ಕಿವಿ ಮಾತು ಹೇಳೋದಿದ್ರೆ ಏನ್ ಹೇಳ್ತೀರಾ? ಖಂಡಿತ. ಜಾಪನೀಸ್ ಭಾಷೆಯನ್ನೇ ಅಂತಾನೆ ಅಲ್ಲ, ಯಾವ್ದೇ ಭಾಷೆ ಕಲಿಬೇಕಾದ್ರೂ ನಾವು ಭಾಷೆಯ ಬಗ್ಗೆ ಒಂದು ಆಸಕ್ತಿ ಇರ್ಬೇಕು ಮೊದಲು. ಆಸಕ್ತಿ ಇದ್ರೆ ಕಲಿಯೋದು ಸುಲಭ ಆಗುತ್ತೆ. ಈಗ ಜಾಪನೀಸ್ ಭಾಷೆ ಅಂತ ಬಂದಾಗ ಅದರಲ್ಲಿ 3 ರೀತಿಯಾದ ಸೆಟ್ ಆಫ್ ಲೆಟರ್ಸ್ ಇರುತ್ತೆ. ಹಿರಗಾನ, ಕಥಕಾನ ಮತ್ತೆ ಕಾಂಜಿ ಅಂತ ಹೇಳಿ. ಈಗ ಯಾರು ಜಾಪನೀಸ್ ಭಾಷೆ ಕಲಿತಿರ್ತಾರೆ ಇಲ್ಲ ಕಲಿತಾಗಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಹಿರಗಾನ, ಕಥಕಾನ ಎಲ್ಲ ನಮ್ಮ ಈ ಅಕ್ಷರಗಳು ಮತ್ತೆ ABCD ಅಕ್ಷರಗಳ ತರಾನೇ ಒಂದಷ್ಟು ಸೆಟ್ ಆಫ್ ಇದಿರುತ್ತೆ, ಅಕ್ಷರಗಳಿರುತ್ತೆ. ಸೊ ಅದರಿಂದ ನಾವು ಕಲಿಬಹುದು. ಈಗ ಕಾಂಜಿ ಅಂತ ಬಂದಾಗ ಅದು ಚೈನೀಸ್ ಕ್ಯಾರೆಕ್ಟರ್ಸ್ ಆಗಿರುತ್ತೆ. ಅಂದ್ರೆ ಚೈನೀಸ್ ಕ್ಯಾರೆಕ್ಟರ್ಸ್ ನ ಇವ್ರು ಅದನ್ನ ಒಳಪಡಿಸ್ಕೊಂಡು ಇವರು ಅದನ್ನ ಕ್ಯಾರೆಕ್ಟರ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ಈ ಕಾಂಜಿ ಕಲಿಯೋದು ಸ್ವಲ್ಪ ವಿದೇಶಿಗರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಪ್ರಯತ್ನನೇ ಅಷ್ಟೇ. ಅದಕ್ಕೇನು ಶಾರ್ಟ್ ಕಟ್ ಅಂತ ಏನಿಲ್ಲ. ಒಂದೊಂದು ಕ್ಯಾರೆಕ್ಟರ್ಸ್ ಒಂದೊಂದನ್ನ ಅರ್ಥನ ಸೂಚಿಸುವಂತದ್ದು. ನಾವು ಆ ಕ್ಯಾರೆಕ್ಟರ್ಸ್ ನೋಡಿ ಆ ಅರ್ಥ ಏನು ಅಂತ ತಿಳ್ಕೊಬಹುದು. ಅದನ್ನ ರೀಡಿಂಗ್ ಅಂದ್ರೆ ಮತ್ತೆ ಅದನ್ನ ಓದೋ ರೀತಿ ಹೇಗೆ ಅನ್ನೋದನ್ನ ಅದನ್ನ ಪ್ರತಿನಿತ್ಯ ನಾವು ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಸೊ ಹಾಗೆ ನಾವು ಅದನ್ನ ಕಲಿತು ಮಾಡೋದೇ ಅಷ್ಟೇ. ಅದಕ್ಕಿನ್ನೇನು ಬೇರೆ ಆದಂತ ಶಾರ್ಟ್ ಕಟ್ ಅನ್ನೋದು ಏನಿಲ್ಲ.
ಕೆಲವೊಬ್ರು ಈ ಭಾಷೆನ ಓದು ಬರಹ ಎಲ್ಲ ಬೇಗ ಕಲ್ತ್ಬಿಡ್ತಾರೆ, ಆದ್ರೆ ಸಂಭಾಷಣೆಯಲ್ಲಿ ಹಿಂದೆ ಉಳಿದಿರ್ತಾರೆ. ಅಂಥವ್ರಿಗೆ ಏನ್ ಸಲಹೆ ಕೊಡ್ತೀರಾ? ಹಾ ಬಹಳ ಒಳ್ಳೆ ಪ್ರಶ್ನೆ. ಸುಮಾರು ಜನ ಜಾಪನೀಸ್ ಭಾಷೆಯನ್ನ ಕಲ್ತಿರ್ತಾರೆ, ಆದ್ರೆ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಂತವ್ರಿಗೆ ಏನು ಅಂತಂದ್ರೆ ಸಲಹೆ ಏನು ಅಂದ್ರೆ, ಮೊದಲು ನಮ್ಮ ಕೇಳಿಸ್ಕೊಳ್ಳೋದಿರುತ್ತಲ್ಲ, ನಮ್ಮ ಲಿಸನಿಂಗ್ ಅಂತ ಏನ್ ಹೇಳ್ತೀವಲ್ಲ, ಸೊ ಅದನ್ನ ನಾವು ಮೊದಲು ಸ್ಟ್ರಾಂಗ್ ಮಾಡ್ಕೋಬೇಕು. ಅಂದ್ರೆ ನಾವು ಪ್ರತಿಯೊಂದು ಯಾವ್ದೋ ಒಂದು ಭಾಷೆ ನೀವು ಕಲಿಬೇಕು ಅಂತಂದ್ರು ಮೊದಲು ನೀವು ಅದನ್ನ ಕೇಳಿದ್ದನ್ನ ನೀವು ಮನದಟ್ಟು ಮಾಡ್ಕೊಂಡು ಆಮೇಲೆ ನೀವು ಅದನ್ನ ಉಚ್ಚರಿಸುವಂತ ಪ್ರಯತ್ನ ಆಗುತ್ತೆ. ಅದೇ ಬರೀ ಜಾಪನೀಸ್ ಭಾಷೆನೇ ಅಂತಲ್ಲ, ಈಗ ಇಂಗ್ಲಿಷ್ ಆಗಿರ್ಬೋದು, ಕನ್ನಡ, ಬೇರೆ ಯಾವ್ದೇ ಭಾಷೆ ಆಗಿರ್ಬೋದು, ಫಸ್ಟ್ ನಮ್ಮ ಲಿಸ್ನಿಂಗ್ ಸ್ಕಿಲ್ಸ್ ಸ್ಟ್ರಾಂಗ್ ಇರಬೇಕು. ಸೊ ಹಂಗಾಗಿ ಆದಷ್ಟು ನೀವು ಜಾಪನೀಸ್ ನ ಕೇಳುವಂತದ್ದ ಪ್ರಯತ್ನ ಮಾಡಿ. ನಾವು 20 ವರ್ಷದಿಂದ ಓದಿದಾಗ ನಮ್ಗೆ ಕೇಳುವಂತದ್ದು ಅಂದ್ರೆ ಸ್ವಲ್ಪ ಕಮ್ಮಿ ಇತ್ತು, ಆದ್ರೆ ಈಗ ಸೋಷಿಯಲ್ ಮೀಡಿಯಾಗಳು, ಯೂಟ್ಯೂಬ್ ಎಲ್ಲ ಇರೋದ್ರಿಂದ ನಿಮ್ಗೆ ಬಹಳಷ್ಟು ಕೇಳೋದಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಕಲಿತಾ ಇರೋರಿಗೆ ಅಂತವ್ರು ಈ ಒಂದು ಜಾಪನೀಸ್ ಸಂಭಾಷಣೆನ ಕೇಳೋದು, ಜಾಪನೀಸ್ ಕಾನ್ವರ್ಸೇಷನ್ ಕೇಳೋದು. ಸೊ ಈ ತರ ಕೇಳಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದು ಮನ್ಸಲ್ಲಿ ಕೂರುತ್ತೆ, ಕೇಳಿದ್ದು ಜಾಸ್ತಿ ಕೂರುತ್ತೆ. ಸೊ ಆ ಕೇಳಿದ್ದೆ ನಿಮ್ಗೆ ನೀವು ಹೇಳೋಕೆ ಉಪಯುಕ್ತ ಆಗುತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಯಾರು ಹುಟ್ಟಿನಿಂದ ಕಿವಿಡಿರ್ತಾರಲ್ಲ, ಸೊ ಅವರು ಮೂಕರಾಗಿರ್ತಾರೆ. ಸೊ ಹಂಗಾಗಿ ನೀವು ಜಾಸ್ತಿ ಕೇಳೋದಷ್ಟು ನಿಮ್ಗೆ ಅದು ಉಚ್ಚಾರಣೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಜಾಸ್ತಿ ಕೇಳೋದ್ರಿಂದ ನಿಮ್ಮ ಕಾನ್ವರ್ಸೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಅಂತ ನಂದೊಂದು ಅಭಿಪ್ರಾಯ. ಸಂಭಾಷಣೆಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾದ ಕಾರ್ಯಕ್ರಮಗಳನ್ನ ನೋಡಿದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಅದೇ ಹಾಗೆ ಮೊದ್ಲೇ ಹೇಳ್ದಾಗೆ ಜಾಪನೀಸ್ ಡ್ರಾಮಾ ಆಗಿರ್ಬೋದು, ಇಲ್ಲ ಬಹಳ ಸಿಂಪಲ್ ಆಗಿರೋ ಸಂಭಾಷಣೆಗಳಾಗಿರ್ಬೋದು, ಇಲ್ಲ ತುಣುಕುಗಳಾಗಿರ್ಬೋದು. ಈ ತರ ಒಂದು ಸಂಭಾಷಣೆ ತುಣುಕುಗಳನ್ನ ನೋಡಿದಾಗ ನೀವು ಯಾವ ರೀತಿ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ಬೋದು, ಮತ್ತೆ ಯಾವ ನೀವು ಭಾಷೆಗಳು ಇಲ್ಲ ಅಂತಂದ್ರೆ ಇದನ್ನ ಪದಗಳನ್ನ ಯೂಸ್ ಮಾಡ್ಬೋದು, ಯಾವ ಸಂಬಂಧಕ್ಕೆ, ಯಾವ ಸಂದರ್ಭಕ್ಕೆ ಯಾವ ಒಂದು ಭಾಷೆಯನ್ನ, ಯಾವ ಒಂದು ಪದಗಳನ್ನ ಹಾಕ್ಬೋದು ಅನ್ನೋದನ್ನ ನೀವು ಕಲಿಬಹುದು. ಸೊ ಹಂಗಾಗಿ ಜಾಸ್ತಿ ಜಾಪನೀಸ್ ಡ್ರಾಮಾ ಏನಿರುತ್ತಲ್ಲ, ಸೊ ಅದನ್ನ ನೋಡ್ತು ಅಂತಂದ್ರೆ ಅದು ಬಹಳ ಉಪಯುಕ್ತ ಆಗುತ್ತೆ ಅಂತ ನಂದೊಂದು ಅಭಿಪ್ರಾಯ. ಜಪಾನ್ ನಲ್ಲಿ ಉದ್ಯೋಗ ಮಾಡ್ಬೇಕಂದ್ರೆ ಜಾಪನೀಸ್ ಭಾಷೆ ಕಡ್ಡಾಯವಾಗಿ ಬರ್ಬೇಕಾ? ಇಲ್ದೇ ಇದ್ರೂ ಇಲ್ಲಿ ಉದ್ಯೋಗ ಸಿಗತ್ತಾ? ಮೊದಲನೇ ಇದು ವಿಚಾರಕ್ಕೆ ಬಂದಾಗ, ಯಾವ ರೀತಿ ನಿಮ್ಮ ಕೆಲಸ ಅನ್ನೋದ್ರ ಮೇಲೆ ಬಹಳ ಡಿಪೆಂಡ್ ಆಗಿರುತ್ತೆ. ನಾರ್ಮಲ್ ಈಗ IT ಕಂಪ್ನಿಗಳಾಗ್ಲಿ ಮತ್ತೆ ಮತ್ತಷ್ಟು ಬೇರೆ ಕಂಪ್ನಿಗಳಾಗ್ಲಿ ಇಲ್ಲೇ ಇದ್ದಾಗ ಜಾಪನೀಸ್ ಭಾಷೆ ಬರೋದು ಬಹಳ ಒಳ್ಳೇದು. ಅಂದ್ರೆ ನಿಮ್ಗೆ ಅದೊಂದು ಸ್ಟ್ರಾಂಗ್ ಪಾಯಿಂಟ್ ಆಗುತ್ತೆ. ಮತ್ತಷ್ಟು ಜನಗಳು ಸಂಶೋಧನೆಗೆ ಬರ್ತಾರೆ. ಸೊ ಅಂತವ್ರು ಬಂದವ್ರಿಗೆಲ್ಲಾನು ಜಾಪನೀಸ್ ಭಾಷೆ ಕಡ್ಡಾಯ ಇರಲ್ಲ. ಯಾಕಂದ್ರೆ ಅವರ ಒಂದು ಏನಿರ್ತಾರಲ್ಲ, ಗೈಡ್ ಏನಿರ್ತಾರಲ್ಲ, ಸೊ ಅವ್ರಿಗೆ ಇಂಗ್ಲಿಷ್ ಬರೋದ್ರಿಂದ ಜಾಪನೀಸ್ ಭಾಷೆ ಅವ್ರಿಗೆ ಕಡ್ಡಾಯ ಇರಲ್ಲ. ಸೊ ಹಂಗಾಗಿ ನೀವು ಯಾವ ಒಂದು ಕೆಲಸದ ಮೇಲೆ ಇಲ್ಲಿಗೆ ಬರ್ತಾ ಇದ್ದೀರಾ, ಜಪಾನ್ಗೆ ಬರ್ತಾ ಇರೋದ್ರ ಮೇಲೆ ಬಹಳ ಅದು ಡಿಪೆಂಡ್ ಆಗಿರುತ್ತೆ. ಜಾಪನೀಸ್ ಭಾಷೆ ಬಂತು ಅಂತಂದ್ರೆ ನಿಮ್ಮ ಈಸಿ ಇರುತ್ತೆ, ಸುಲಭ ಇರುತ್ತೆ, ನಿಮ್ಮ ಲೈಫ್ ಸುಲಭ ಇರುತ್ತೆ. ಸೊ ಹಂಗೆ ಹೇಳ್ಕೋಬಹುದು. ಈಗಾಗ್ಲೇ ಭಾಷೆ ಕಲಿತು ಇಲ್ಲಿ ಉದ್ಯೋಗ ಹುಡುಕೋದು ಹೇಗೆ? ವಿದೇಶಿಗರಿಗೆ ಜಪಾನಲ್ಲಿ ಕೆಲಸ ಸಿಗೋದು ಸುಲಭನಾ? ಜಪಾನಿಗೆ ವಿದೇಶಿಗರಿಗೆ ಜಪಾನಲ್ಲಿ ಕೆಲಸ ಸಿಗೋದು ಸುಲಭನಾ ಅಂತಂದ್ರೆ, ಸುಲಭ ಅಂತದ್ದೇನಿಲ್ಲ, ಸ್ವಲ್ಪ ಕಷ್ಟನೇ ಇರುತ್ತೆ. ಹುಡುಕೋದು ಹೇಗೆ ಅಂತಂದ್ರೆ, ಈಗೇನು ಆನ್ಲೈನ್ ಮುಖಾಂತರ, ಬೇರೆ ಬೇರೆ ಕನ್ಸಲ್ಟೆನ್ಸಿ ಮುಖಾಂತರ ಇಲ್ಲಿ ಕೆಲಸ ಸಿಗುವಂತದ್ದು ಅದೇ ಬಹಳ ಜಾಸ್ತಿ. ಅದೇ ಒಂದು ಮಾರ್ಗ. ನೀವು ಡೈರೆಕ್ಟ್ ಆಗಿ ನೀವು ಕಂಪ್ನಿಗೆ ಅಪ್ರೋಚ್ ಮಾಡಿ ಕೆಲ್ಸಕ್ಕೆ ಸೇರುವಂತದ್ದು ಸ್ವಲ್ಪ ಕಷ್ಟ ಸಾಧ್ಯ ಅದು. ಹಾಗಾಗಿ ಒಂದು ಕನ್ಸಲ್ಟೆನ್ಸಿ ಮುಖಾಂತರ, ಇಲ್ಲ ಅಂತಂದ್ರೆ ಅವ್ರಿಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ, ಸೊ ಅವರು ನಿಮ್ಗೆ ಜಾಪನೀಸ್ ಭಾಷೆ ಹೇಗಿದೆ, ನಿಮ್ಮ ಸ್ಕಿಲ್ಸ್ ಏನಿದೆ ಅನ್ನೋದನ್ನ ಅವರು ಇಂಟರ್ವ್ಯೂ ತಗೊಂಡು ಮತ್ತೆ ಕೆಲಸ ಕೊಡುವಂತ ಒಂದು ಪದ್ಧತಿ ಏನಿದೆ. ಸೊ ಹಂಗಾಗಿ ಒಂದು ಕನ್ಸಲ್ಟೆನ್ಸಿ ಮುಖಾಂತರ, ಅಂದ್ರೆ ಜಾಬ್ ಕನ್ಸಲ್ಟೆಂಟ್ ಅಂತ ಏನಿರ್ತಾರಲ್ಲ, ಸೊ ಅವ್ರ ಮುಖಾಂತರ ಬರೋದು ಒಳ್ಳೆಯ ಒಂದು ಮಾರ್ಗ ಅಂತ ನನ್ನ ಅನಿಸಿಕೆ. ಓಕೆ. ಸೊ ಈ ದೇಶಕ್ಕೆ ನೀವು ಮೊದಲು ಬಂದಾಗ ಈ ದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗಿತ್ತು? ಏನೆಲ್ಲ ಹೊಸತನವನ್ನ ಕಂಡ್ರಿ? ಮೊದಲನೇದಾಗಿ ನಾನು ಜಪಾನ್ಗೆ ಬಂದಿದ್ದು 2007ನೇ ಇಸ್ವಿಗೆ. ಸೊ 2007ನೇ ಇಸ್ವಿಗೂ ಈಗಲೂ ಜಪಾನ್ ತುಂಬಾ ಬದಲಾಗಿದೆ. ಆಗ ಸ್ಮಾರ್ಟ್ ಫೋನ್ ಯುಗ ಇರ್ಲಿಲ್ಲ, ಈಗ ಸ್ಮಾರ್ಟ್ ಫೋನ್ ಯುಗ ಬಂದಿದೆ. ಮತ್ತೆ ನಮ್ಮ ಮೊದಲನೇ ಅನುಭವ ಜಪಾನ್ಗೆ ಬಂದಾಗ ಬಹಳ ನಿಶಬ್ದ ದೇಶ ಅನ್ನೋದೊಂದು ಫಸ್ಟ್ ನಮ್ಮ ಇಂಪ್ರೆಷನ್ ಅಂತ ಏನ್ ಹೇಳ್ತೀವಿ, ಅದಾಗಿತ್ತು. ಯಾಕಂದ್ರೆ ಭಾರತದಲ್ಲಿ ನಾವು ಇದು ವಾಹನಗಳ ಸದ್ದು ಮತ್ತೆ ಇಂಥದ್ದೆಲ್ಲ ಕೇಳಿ ನಮ್ಮ ಕಿವಿ ಅದಕ್ಕೆ ಒಳಗೊಂಡಿತ್ತು. ಇಲ್ಲಿ ಜಪಾನ್ಗೆ ಬಂದಾಗ ತುಂಬಾ ನಿಶಬ್ದವಾಗಿದೆಯಲ್ಲ ಈ ದೇಶ ಅಂತ ಅನ್ನಿಸ್ತು. ಮತ್ತೆ ತುಂಬಾ ಕ್ಲೀನ್, ಅಂದ್ರೆ ಮೈಂಟೈನ್ ಆಗಿರೋದು, ತುಂಬಾ ಕ್ಲೀನ್ ಆಗಿರೋ ದೇಶ, ಮತ್ತೆ ಶಿಸ್ತುಬದ್ಧ ದೇಶ ಅಂತ ಹೇಳ್ಬೋದು. ಎಲ್ಲದು
ಅವರು ಒಂದು ಪ್ರೋಟೋಕಾಲ್ ಅಂತ ಹೇಳ್ತೀವಲ್ಲ, ಇವ್ರದ್ದು ಕಂಡೀಷನ್ಸ್ ಏನಿರುತ್ತಲ್ಲ ಅದನ್ನ ಶಿಸ್ತಾಗಿ ಪಾಲಿಸುವಂತ ದೇಶ ಇವ್ರದ್ದು. ಸೊ ಹಂಗಾಗಿ ನಮಗ್ ಫಸ್ಟ್ ಅನ್ಸಿದ್ದು ಏನು ಅಂತಂದ್ರೆ ಬಹಳ ಕ್ಲೀನ್ ಆಗಿದೆ ದೇಶ, ಬಹಳ ನಿಶಬ್ದವಾಗಿದೆ ದೇಶ ಅನ್ನೋದು ನಮ್ಮ ಮೊದಲನೇ ಒಂದು ಅಭಿಪ್ರಾಯ ಆಗಿತ್ತು. ಇವ್ರು ಹೇಗೆ ಇಷ್ಟು ಚೆನ್ನಾಗಿ ಇಲ್ಲಿ ಸ್ವಚ್ಛತೆ ಮತ್ತೆ ನಿಯಮಗಳನ್ನ ಪಾಲಿಸ್ತಾರೆ ಸರ್? ಇವು ನಿಯಮಗಳ ಹೇಗ್ ಪಾಲಿಸ್ತಾರೆ ಅಂತಂದ್ರೆ ಇವ್ರಿಗೆ ಮೊದಲಿನಿಂದಾನೇ ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ಶಾಲೆಗಳಲ್ಲಿ ಇವ್ರಿಗೆ ಬೇಸಿಕ್ ಸಿವಿಕ್ ಪ್ರಿನ್ಸಿಪಲ್ಸ್ ಅನ್ನೋದನ್ನ ಮೊದಲೇ ಇವ್ರಿಗೆ ಹೇಳ್ಕೊಟ್ಟಿರ್ತಾರೆ. ಒಂದು ಚಿಕ್ಕ ನೀವು ಒಂದು ಕಿಂಡರ್ ಗಾರ್ಡನ್ ಆಗಿರ್ಲಿ ಇಲ್ಲ ಪ್ರಾಥಮಿಕ ಶಿಕ್ಷಣ ಆಗಿರ್ಲಿ ಅಲ್ಲಿ ಮಾಡಬೇಕಂತ ಮಕ್ಳಿಗೆ ಮೊದಲಿನಿಂದಾನೇ ಅವ್ರಿಗೆ ನಮ್ಮ ದೇಶ, ನಮ್ಮ ಭಾಷೆ, ಆ ಭಾಷಾಭಿಮಾನ ಮತ್ತೆ ನಮ್ಮ ವಸ್ತು ಅದ್ರ ಬಗ್ಗೆ ಒಳಗೆ ತುಂಬಾ ಕಾಳಜಿ ಮೊದಲಿಂದಾನೇ ಬೆಳೆಸಿರ್ತಾರೆ. ಮತ್ತೆ ತಮ್ಮ ಕೆಲಸ ತಾವೇ ಮಾಡೋದು, ಈಗ ಶಾಲೆಯಲ್ಲಿ ಅವ್ರು ಕ್ಲೀನ್ ಮಾಡೋದಾಗಿರ್ಲಿ ಅದೆಲ್ಲ ಬಹಳ, ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬಾ ನೋಡಿರ್ತಾರ ಅಂತ ಕಾಣುತ್ತೆ, ಅದ್ರ ಬಗ್ಗೆ ನಾ ಏನ್ ಹೆಚ್ಚು ಹೇಳಕ್ಕಾಗಲ್ಲ. ಆ ತರದ್ದೆಲ್ಲ ವಿಷಯಗಳು ಮೊದಲಿಂದಾನೇ ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ಮಕ್ಳಿಗೆ ಅದು ತಲೆಯಿಂದ ತುಂಬಿರೋದ್ರಿಂದ ಸಮಾಜ ನಾವು ಯಾವಾಗ್ಲೂ ಚಿಕ್ಕ ವಯಸ್ಸಿಂದಾನೇ ಅದನ್ನ ತುಂಬಿದ್ರೆ ಅದು ಮುಂದಿನ ವಯಸ್ಸಾದ್ಮೇಲೆ ನಾವು ಅದನ್ನ ಪಾಲಿಸ್ತೇವೆ. ಸೊ ಅದೇ ಒಂದು ಮುಖ್ಯ ಕಾರಣ ಅಂತ ನಂದೊಂದು ಅನಿಸಿಕೆ. ಆ ಒಂದು ರೀತಿಯಲ್ಲಿ ನಮ್ಮ ಭಾರತದಲ್ಲೂ ಆ ಒಂದು ವ್ಯವಸ್ಥೆಯನ್ನ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಈ ಜಾಪನೀಸ್ ಜನರ ಜೀವನ ಶೈಲಿ ಬಗ್ಗೆ ತಿಳಿಸ್ಕೊಡ್ತೀರಾ? ಹೇಗೆ ಇವರು ಇಷ್ಟೊಂದು ಹೆಲ್ದಿ ಆಗಿರ್ತಾರೆ, ತುಂಬಾ ವರ್ಷ ಆಯಸ್ಸಲ್ಲಿ ಹೇಗ್ ಬದುಕ್ತಾರೆ? ಜಾಪನೀಸ್ ಆಯುಷ್ಯ ಈಗ ಕರೆಕ್ಟ್ ನೀವು ಹೇಳ್ತಾ ಇರೋದು 100% ಸತ್ಯ. ಈಗಿನ ಜಾಪನೀಸ್ ಬಗ್ಗೆ ಅವರ ಆಯುಷ್ಯ ತುಂಬಾ ದೀರ್ಘಾಯುಷ್ಯ ಇರುತ್ತೆ. ಹಂಗೆ ನಮ್ಮ ಜಾಪನೀಸ್ ಸ್ನೇಹಿತರ ಜೊತೆ ಮಾತಾಡಿದಾಗ 1850 ಅಂದ್ರೆ ಒಂದು 100-150 ವರ್ಷದ ಹಿಂದೆ ಹೋದ್ರೆ ಜಾಪನೀಸ್ ನ ಆಯುಷ್ಯ ಎಷ್ಟಿತ್ತು ಅಂತಂದ್ರೆ ಆವರೇಜ್ 50-60 ವರ್ಷ ಇತ್ತಂತೆ. ಸೊ ಅದು ಏನಕ್ಕೆ ಅಂತಂದ್ರೆ ಅವಾಗಿನ ಅವ್ರ ವಾತಾವರಣ ಇರ್ಬೋದು, ಅವಾಗಿನ ಅವರ ಶೈಲಿ ಇರ್ಬೋದು, ಅದನ್ನ ನಾವು ಎದೋ ಜಿದಾಯಿ ಅಂತ ಹೇಳ್ತೀವಿ ಜಾಪನೀಸ್ ಅಲ್ಲಿ. ಸೊ ಎದೋ ಜಿದಾಯಿ ಅವ್ರಿಗೆ 55 years ಅವ್ರದ್ದು ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇತ್ತಂತೆ. ಸೊ ಅದು ನಾವು ಮೊನ್ನೆ ನಮ್ಮ ಸ್ನೇಹಿತರ ಜೊತೆ ಮಾತಾಡಿದಾಗ ಅದು ಗೊತ್ತಾಗಿದ್ದ ವಿಷಯ. ಸೊ ಅದಾದ್ಮೇಲೆ ಅಂದ್ರೆ 1920-1940 ಈ ಯುದ್ಧಗಳೆಲ್ಲ ಆದ್ಮೇಲೆ ಇವರ ಒಂದು ಬದಲಾವಣೆ ಅಲ್ಲಿಂದ ಶುರುವಾಗಿತ್ತು. ಮತ್ತೆ ನೀವೀಗ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬಾ ನೋಡಿರ್ಬೋದು, ಇಕಿಗಾಯ್ ಅಂತ ಒಂದು ಬುಕ್ ಬಹಳ ಫೇಮಸ್ ಆಗಿರೋದು. ಸೊ ಅದ್ರಲ್ಲಿ ಏನ್ ಹೇಳುತ್ತೆ, ಇಕಿಗಾಯ್ ಅಂದ್ರೆ ಏನು ಅಂದ್ರೆ ನಮ್ಮ ದಿನನಿತ್ಯ ಜೀವನ ಅರ್ಥ ಏನು ಅನ್ನೋದನ್ನ ನಾವು ಕಂಡುಕೊಳ್ಳೋದು. ಸೊ ನೀವು ಪ್ರತಿನಿತ್ಯ ಬರೀ ಒಂದು ಕೆಲಸದಲ್ಲೇ ಅಲ್ಲ, ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ನಾವು ಸಮಾಜಕ್ಕೆ ಏನ್ ಕೊಡ್ತಾ ಇದ್ದೇವೆ ಆ ಒಂದು ದೃಷ್ಟಿಕೋನದಿಂದ ನೋಡ್ತಾರೆ ಇವರು. ಸೊ ಹಂಗಾಗಿ ಇವರು ಮೊದಲು ಶಾಂತಿ ಪ್ರಿಯರು, ಅದೊಂದು ಸ್ಟ್ರೆಸ್ ಲೆವೆಲ್ ಇವರಿಗೆ ಕಮ್ಮಿ ಮಾಡ್ಕೋತಾರೆ. ಮತ್ತೆ ಇವರ ಊಟ ತಿಂಡಿ ಮತ್ತೆ ಆಹಾರಗಳ ಪದ್ಧತಿನೂ ಹಂಗೆ ಒಂದು 80% ನಿಮ್ಮ ಹೊಟ್ಟೆ ಭರ್ತಿ ಆಯ್ತು ಅಂದ್ರೆ ಅಲ್ಲಿಗೆ ಇವ್ರು ಸ್ಟಾಪ್ ಮಾಡ್ತಾರೆ. ಮತ್ತೆ ಡೈಲಿ ವಾಕ್ ಮಾಡ್ತಾರೆ. ಮತ್ತೆ ಇವರು ಲೇಜಿ ಇಲ್ಲ. ನಾವು ಹೇಗೆ ನಮ್ಮ ಡಾಕ್ಟರ್ ಮಂಜುನಾಥ್ ನಮ್ಮ ಸಂಸದರು ಹೇಗೆ ಹೇಳ್ತಾರಲ್ಲ, ವಾಕ್ ಮಾಡೋದು ಮತ್ತೆ ಆಹಾರ ಮಿತಿ ಇರೋದು, ಸೊ ಇವೆಲ್ಲದನ್ನು ಇವರು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಇವರ ಆಯುಷ್ಯದ ಒಂದು ಗುಟ್ಟು ಅಂತಾನೆ ಹೇಳ್ಬೋದು. ಮತ್ತೆ ಇವರು ಆಲಸ್ಯ ಇಲ್ಲ. ಆಲಸ್ಯಮೇ ಮನುಷ್ಯ ನಮ್ಮ ಶರೀರಸ್ಸು ಮಹಾನ್ ರಿಪು ಅಂತ ನಾವ್ ಏನ್ ಹೇಳ್ತೀವಿ ನಮ್ಮ ಭಾರತದಲ್ಲೂ. ನಮ್ಮ ಆಲಸ್ಯವೇ ನಮಗೆ ಶತ್ರು ನಮ್ಮ ದೇಹಕ್ಕೆ. ಸೊ ಆ ರೀತಿಯಾಗಿ ಇವರು ಆಲಸ್ಯ ಇಲ್ಲ, ತುಂಬಾ ಆಕ್ಟಿವ್. ಇವರು ತುಂಬಾ ರಿಟೈರ್ಡ್ ಆಗೋದಿಲ್ಲ. ಮೊನ್ನೆ ಯಾವ್ದೋ ಒಂದು ಇದ್ರಲ್ಲಿ ನೋಡ್ತಾ ಇದ್ದೆ, ಇವರ ದೇಶದ ಜನಸಂಖ್ಯೆ 120-124 ಮಿಲಿಯನ್ ಆಸುಪಾಸು ಅಷ್ಟಿದೆ. ಅಂದ್ರೆ ನಮ್ಮ ಭಾರತಕ್ಕಿಂತ ಒಂದು ಕಮ್ಮಿ ಇದೆ. ಸೊ ಹಂಗಾಗಿ 70% ವರ್ಕ್ ಫೋರ್ಸ್ ಇದೆ ಅಂತ ಹೇಳಿ. ಸೊ ಹಂಗಾಗಿ ನಾವ್ ಇದು ನೋಡಿದಾಗ ನಮ್ಗೇನ್ ಅನ್ಸುತ್ತೆ ಅಂತಂದ್ರೆ ಹೆಚ್ಚು ಕೆಲಸ ಮಾಡ್ತಾರೆ ಇವರು ಅನ್ನೋದು ನಾವು ಈ ಒಂದು ಅಂಕಿ ಅಂಶಗಳಿಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವರು ತುಂಬಾ ಆಕ್ಟಿವ್ ಆಗಿರೋ ಮನುಷ್ಯರು. ಮತ್ತೆ ಇವರು ಬದುಕು ತುಂಬಾ ದೊಡ್ಡದಾಗಿ ಇವರು ಬೇಕಾಗಿಲ್ಲ, ಒಂದು ಅರ್ಥಪೂರ್ಣವಾದ ಬದುಕನ್ನ ಇವರು ಮಾಡುವಂತ ಪ್ರಯತ್ನ ಮಾಡ್ತಾರೆ ಅಂತ ಒಂದು ನನ್ನ ಅನಿಸಿಕೆ. ಮತ್ತೆ ನಾನ್ ನೋಡಿರೋ ಜಾಪನೀಸ್ ಲೈಫ್ ಸ್ಟೈಲ್ ಬಗ್ಗೆ ನಾ ಇಷ್ಟು ಹೇಳ್ಬೋದು. ಓಕೆ, ಸೊ ಇಲ್ಲಿನ ಕಚೇರಿಗಳ ಸಂಸ್ಕೃತಿ ಹೇಗಿದೆ? ಇಲ್ಲಿನ ಕಚೇರಿ ಸಂಸ್ಕೃತಿ ಹೇಗೆ ಅಂದ್ರೆ, ನಾವು ಮೊದ್ಲು ಇಲ್ಲಿ 20 ವರ್ಷದ ಹಿಂದೆ ಬಂದಾಗಿಂದ ಸಂಸ್ಕೃತಿಗೂ ಇಲ್ಲಿಗೂ ತುಂಬಾ ಬದಲಾಗಿದೆ. ಮೊದಲು ಹೇಗಿತ್ತು ಅಂದ್ರೆ, ಎಲ್ಲರಿಗೂ ಗೊತ್ತಿರ್ಬೇಕು, ಜಪಾನ್ ಅಂತಂದ್ರೆ ಹಾರ್ಡ್ ವರ್ಕಿಂಗ್ ಅನ್ನೋದು ಫಸ್ಟ್ ನಮ್ಮ ತಲೆಗೆ ಬರೋದು. ಇವರು ಹಾರ್ಡ್ ವರ್ಕಿಂಗ್, ಅದು ನಿಜಾನೇ. ಮತ್ತೆ ಮೊದಲನೆಲ್ಲಾನು ಓವರ್ ಟೈಮ್ ಜಾಸ್ತಿ, ಅಂದ್ರೆ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ಆ ಒಂದು ಎಲ್ಲರಿಗೂ ಮನೋಭಾವ ಇದ್ದಿದ್ದು. ಸೊ ಅದೆಲ್ಲ ಈಗ ಕಮ್ಮಿ ಆಗಿದೆ. ಸೊ ಆ ರೀತಿ ಒಂದು ಏನು ವಿಷಯಗಳೇನೇ ನಾವು ನೋಡ್ತೀವಲ್ಲ, ಅಷ್ಟೊಂದೆಲ್ಲ ವರ್ಕ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ ಅದು ಇಲ್ಲ, ಈಗ ಇಲ್ಲ. ಮತ್ತೆ
ಮೇನ್ ಆಗಿ ನಾವು ನೋಡ್ಬೇಕಾಗಿರೋದು ಕೆಲಸದಲ್ಲಿ ಏನು ಅಂತಂದ್ರೆ ಇವ್ರದ್ದು ಪ್ರಿಪರೇಷನ್ ಟೈಮ್ ಅಂದ್ರೆ ಸಿದ್ಧತೆಯ ಸಮಯ ಏನಿರುತ್ತ ಅದು ತುಂಬಾ ದೊಡ್ಡದಿರುತ್ತೆ. ಅಂದ್ರೆ ನೀವ್ ಏನೋ ಒಂದು ಕೆಲಸ ಮಾಡ್ಬೇಕು ಅಂದಾಗ್ಲೂ ಅದು ವಿವಿಧವಾದ ದೃಷ್ಟಿಕೋನದಿಂದ ಇವರು ಅದನ್ನ ಯೋಚನೆ ಮಾಡಿ ಮಾಡುವಂತ ಮನೋಭಾವ ಇರೋದು. ಮತ್ತೆ ವೆರಿ ಕಾಶಿಯಸ್ ಮೈಂಡ್ ಸೆಟ್, ಅಂದ್ರೆ ಎಲ್ಲದನ್ನ ಯೋಚನೆ ಮಾಡಿ ಮಾಡುವಂತವ್ರು. ಸೊ ಹಂಗಾಗಿ ಇವ್ರ ಪ್ರಿಪರೇಷನ್ ಟೈಮ್ ತುಂಬಾ ಇರುತ್ತೆ, ಬಟ್ ಎಕ್ಸಿಕ್ಯೂಷನ್ ಟೈಮ್ ತುಂಬಾ ಕಮ್ಮಿ ಇರುತ್ತೆ. ಸೊ ನೀವು ಅದನ್ನ ಒಂದು ಸಿದ್ಧತೆ ಮಾಡಿ ಅದನ್ನ ತಕ್ಷಣ ಅದನ್ನ ಆಚರಣೆಗೆ ತರುವಂತದ್ದು ಇವರ ಒಂದು ಲೈಫ್ ಸ್ಟೈಲ್, ಇಲ್ಲ ಅಂತಂದ್ರೆ ವರ್ಕ್ ಸ್ಟೈಲ್ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಮ್ಯೂಚುವಲ್ ರೆಸ್ಪೆಕ್ಟ್, ನೀವು ಕೆಲಸದಲ್ಲಿ ಯಾವಾಗ್ಲೂ ಒಬ್ಬರಿಗೆ ಒಬ್ರು ಗೌರವನ್ನ ಸೂಚಿಸುವಂತದ್ದು. ಸೊ ಆ ತರದ್ದು ಇವರ ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ. ಮತ್ತೆ ಕೆಲಸದಲ್ಲಿ ಮತ್ತೆ ವರ್ಕ್ ಲೈಫ್ ನೀವ್ ಏನ್ ಹೇಳಿದ್ರಲ್ಲ, ಸೊ ಅದರಲ್ಲಿ ಮೈನ್ ನಾವು ನೋಡ್ಬೇಕಾಗಿರೋದು ಏನು ಅಂತಂದ್ರೆ ಇವರು ವಯಸ್ಸಿಗೆ ಬೆಲೆ ಕೊಡುವಂತವ್ರು. ಸೊ ನಿಮ್ಮ ವಯಸ್ಸಿಗೆ ಇವರು ತಕ್ಕಂತ ಬೆಲೆ ಖಂಡಿತ ಇಲ್ಲಿ ಇರುತ್ತೆ. ಮತ್ತೆ ಇವ್ರದ್ದು ನಂಬಿಕೆ ಗಳಿಸೋದು ಸ್ವಲ್ಪ ಕಷ್ಟ. ಜಾಪನೀಸ್ ಜೊತೆ ಬಹಳಷ್ಟು ನಮ್ಮ ಇವರು ಕೇಳುಗ ಇರ್ತಾರೆ ಅನ್ಸುತ್ತೆ, ಜಾಪನೀಸ್ ಜೊತೆ ಕೆಲಸ ಮಾಡಿರೋರು. ಸೊ ಇವ್ರ ಜೊತೆ ಟ್ರಸ್ಟ್ ಬಿಲ್ಡ್ ಮಾಡೋದು, ಇವ್ರನ್ನ ಕನ್ವಿನ್ಸ್ ಮಾಡೋದೇನಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇಷ್ಟು ಜಾಪನೀಸ್ನ ಒಂದು ಕೆಲಸದ ವಾತಾವರಣದ ಬಗ್ಗೆ ಅಂತ ಹೇಳ್ಬೋದು. ಇಲ್ಲಿ ನಮ್ ಕೆಲ್ಸನ ನಾವೇ ಮಾಡ್ಕೋಬೇಕು ಅನ್ನೋದೆಲ್ಲ ಇರತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಇದು ನಮ್ ಕೆಲಸ ನಾವೇ ಮಾಡ್ಕೋಬೇಕು ಅನ್ನೋದಕ್ಕೆ ಏನು ಅಂತಂದ್ರೆ, ಈಗ ನಮ್ದೊಂದು ಡೆಸ್ಕ್ ಇರುತ್ತೆ. ಸೊ ಆ ಡೆಸ್ಕ್ ಕ್ಲೀನಿಂಗ್ ಆಗಿರ್ಲಿ, ಮತ್ತೆ ನಮ್ಮ ಪದಾರ್ಥಗಳನ್ನ ನಾವು ರೆಡಿ ಮಾಡ್ಕೊಳ್ಳೋದಾಗ್ಲಿ, ಸೊ ಅದಷ್ಟು ನಾವೇ ಮಾಡ್ಬೇಕು. ಇಲ್ಲಿ ಯಾವ ಒಂದು ಏನಂತಾರೆ ಆಫೀಸ್ ಬಾಯ್ ಆಗ್ಲಿ, ಸೊ ಆ ತರದ್ ಯಾವ ಕಾನ್ಸೆಪ್ಟ್ ಇಲ್ಲ ಇಲ್ಲಿ. ಸೊ ಹಂಗಾಗಿ ನೀವು ಎಷ್ಟೇ ಮೇಲಧಿಕಾರಿ ಆಗಿದ್ರು ನಿಮ್ಮ ಟೇಬಲ್ ನೀವೇ ಕ್ಲೀನ್ ಮಾಡ್ಕೋತೀರಾ. ಮತ್ತೆ ನಾವು ಮೊದಲು 20 ವರ್ಷ ಹಿಂದೆ ಬಂದಾಗ ನಮ್ಮ ಸಿಸ್ಟಮ್ ಅಂದ್ರೆ ನಮ್ದೇನು ಇದಿರ್ತಾರೆ ಕಂಪ್ಯೂಟರ್ ಏನ್ ಇರ್ತಲ್ಲ, ಸೊ ಅದನ್ನ ನಾವೇ ಎಲ್ಲ ಸೆಟಪ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿ ಕೀಬೋರ್ಡ್ ಫಿಕ್ಸ್, ಮೌಸ್ ಫಿಕ್ಸ್ ಮಾಡಿ ಎಲ್ಲ ನಾವೇ ಮಾಡಿದ್. ಅಲ್ಲಿ ಅಂತ ಯಾರು ಮಾಡ್ಕೊಡುವಂತದ್ದು ಯಾವ್ದು ಅವಕಾಶ ಅವಾಗ ಇರ್ಲಿಲ್ಲ. ಸೊ ಆ ರೀತಿ ಜಪಾನ್ ಮನೋಸ್ಥಿತಿ ಹೇಗೆ ಅಂತಂದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಡೋದು. ಸೊ ಆ ರೀತಿ ಒಂದು ಮನೋಭಾವ ಮತ್ತೆ ಮನೋಸ್ಥಿತಿ ಇವ್ರದ್ದು. ನಿಮ್ಮ ಒಂದು ಸಾಮಾನ್ಯ ಕೆಲಸದ ದಿನ ಹೇಗಿರುತ್ತೆ ಸರ್? ಸಾಮಾನ್ಯ ಕೆಲಸದ ದಿನ ಹೇಗೆ ಅಂದ್ರೆ, ಈಗ ಮೊದ್ಲ ತರ ಇದು ಫ್ಲೆಕ್ಸಿಬಲ್ ಈಗ ಜಾಸ್ತಿ ಇದೆ. ಅಂದ್ರೆ 8 ಗಂಟೆ ಕಾಲ ಕೆಲಸ ಮಾಡ್ಬೇಕು ಅನ್ನೋದು ಹಾರ್ಡ್ ಅಂಡ್ ಸಾಫ್ಟ್ ರೂಲ್ ಇದೆ ಅದು. ಸೊ ಅದು ಹಂಗೆ ಫಾಲೋ ಮಾಡ್ತಾರೆ. ಮತ್ತೆ ಇವರು ಮೇನ್ ಆಗಿ ಪ್ರೊಡಕ್ಟಿವಿಟಿ, ಅಂದ್ರೆ ನೀವ್ ಎಷ್ಟು ಕೆಲಸ ಮಾಡ್ರಿ, ಎಷ್ಟು ಹೊತ್ತು ನೀವು ಕೆಲಸ ಮಾಡೋದಕ್ಕಿಂತ ನೀವು ಕೆಲಸದಿಂದ ಏನ್ ಕೊಟ್ರಿ ಅನ್ನೋದನ್ನ ಈಗ ಜಾಸ್ತಿ ನೋಡುವಂತ ಮನೋಭಾವ ಇವ್ರದ್ದು ಬೇರೆ. ಆ ರೀತಿ ಒಂದು ಚೇಂಜ್ ಆಗಿದೆ ಈಗ ಜಪಾನ್ ಅಲ್ಲಿ. ಮತ್ತೆ ಅದು ಬೇರೆ ಬೇರೆ ಕಚೇರಿಗಳಿಗೆ ಹೋಗ್ತಾ ಹೋದ್ರೆ ಬೇರೆ ಬೇರೆ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ಸೊ ಓವರ್ ಆಲ್ ಜಪಾನ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಇದೆ. ಮೊದ್ಲಿಂದ 8:50 ಅಂದ್ರೆ 8:50ಕ್ಕೆ ಹೋಗ್ಬೇಕು, ಆ ತರದೆಲ್ಲ ಇತ್ತು. ಮತ್ತೆ ಈಗ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೊಡ್ತಾರೆ, ಅಂದ್ರೆ ಶಿಫ್ಟ್ ಆಗಿ ಹೋಗೋದು, ಸೊ ಆ ತರದ್ದೆಲ್ಲ ಇರುತ್ತೆ. ಸೊ ಹಂಗಾಗಿ ತುಂಬಾ ಏನು ಸ್ಟ್ರಿಕ್ಟ್ ಆಗಿದೆ ಮೊದ್ಲ ತರ ಒಂಥರ ಜಪಾನ್ ಅಂತಂದ್ರೆ ತುಂಬಾ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಇರುತ್ತೆ, ಆ ತರದ್ದೆಲ್ಲ ಏನಿಲ್ಲ. ಬಟ್ ರೂಲ್ಸ್ ಅಂತೂ ಇದೆ. ನೀವು ನೋಡಿದ ಹಾಗೆ ಜಾಪನೀಸು ಕೆಲಸ ಮಾಡೋದು ಬಿಟ್ಟು ಅದಾದ ನಂತರ ಬಿಡುವಿನ ಸಮಯದಲ್ಲಿ ಏನೇನೆಲ್ಲ ಮಾಡ್ತಾರೆ? ಜಪಾನಿಯರು ಬಿಡುವಿನ ಸಮಯದಲ್ಲಿ ಇವರು ಯಾರೇ ಆಗಿರ್ಲಿ ಒಂದು ಹಾಬಿ ಅನ್ನೋದು ಇದ್ದೇ ಇರುತ್ತೆ ಇವ್ರಿಗೆ. ನೀವು ಎಲ್ಲೇ ಯಾರೇ ಒಂದು ಜಾಪನೀಸ್ ನ ನೀವು ನೋಡ್ತು ಅಂತಂದ್ರೆ ಅವರೊಂದು ಹಾಬಿ ಇಟ್ಕೊಂಡಿರ್ತಾರೆ. ಇಲ್ಲ ಒಂದು ಭಾಷೆ ಕಲಿಯೋದಾಗಿರ್ಲಿ, ಇಲ್ಲ ಯಾವ್ದೇ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಕಲಿಯೋದಾಗಿರ್ಲಿ, ಇಲ್ಲ ಅವ್ರ ಅಡ್ಗೆ ಮಾಡೋದಾಗಿರ್ಲಿ, ಈ ತರದ್ ಒಂದು ಹಾಬಿ ಅವ್ರ ಹತ್ರ ಇದ್ದೇ ಇರುತ್ತೆ. ಸೊ ಆ ಹಾಬಿ ಯಾಕೆ ಇಟ್ಕೊಂಡಿರ್ತಾರೆ ಅನ್ನೋದು ಒಂದು ರೀಸನ್ ಇದೆ ಅದಕ್ಕೆ. ಕೆಲ್ಸ ಬರೀ ಮಾಡೋದ್ರಿಂದ ಅವ್ರಿಗೆ ಆ ಒಂದು ಒತ್ತಡ ಏನಿರುತ್ತಲ್ಲ, ಸೊ ಅದನ್ನ ಅವ್ರ ಹಾಬಿ, ಅವ್ರಿಗೆ ಇಷ್ಟವಾಗಿರೋದು ಏನು ಮಾಡೋದ್ರಿಂದ ಆ ಸ್ಟ್ರೆಸ್ ನ ರಿಲೀಸ್ ಮಾಡ್ಕೋತಾರೆ. ಸೊ ಹಂಗಾಗಿ ನೀವ್ ಯಾರೇ ನೋಡ್ತು ಅಂತಂದ್ರು ಒಂದು ವಾಕ್ ಮಾಡೋದಾಗಿರ್ಲಿ, ಇಲ್ಲ ಅಂತಂದ್ರೆ ಒಂದು ರನ್ನಿಂಗ್ ಆಗಿರ್ಲಿ, ಏನೋ ಒಂದು ಹಾಬಿನ ಇಟ್ಕೊಂಡಿರ್ತಾರೆ ಇವ್ರು. ಒಂದು ಹವ್ಯಾಸ ಇವ್ರ ಹತ್ರ ಇರುತ್ತೆ. ಸೊ ಇದು ಇವರು ಕೆಲಸದಿಂದ ಬೇರೆ ರೀತಿಯಾದ ಜಾಪನೀಸ್ ನ ನೋಡುದು ಅಂತಂದ್ರೆ, ಸೊ ಆ ರೀತಿಯಾಗಿ ಆಲ್ಮೋಸ್ಟ್ ನೀವು ಒಂದು 80% ಜನಗಳ ಹತ್ರ ಈ ಒಂದು ರೀತಿಯಾದ ಒಂದು ಹವ್ಯಾಸಗಳು ಖಂಡಿತ ಇದ್ದೇ ಇರುತ್ತೆ. ಇಲ್ಲಿ ನಿಮ್ಮ ಜೀವನ ಹೇಗಿದೆ? ಜಪಾನ್ ಜೀವನಕ್ಕೆ ನೀವು ಹೊಂದ್ಕೊಂಡಿದ್ದೀರಾ ಅಥವಾ ಭಾರತದಲ್ಲಿನ ಕೆಲವೊಂದು ವಿಷಯಗಳನ್ನ ಇನ್ನೂ ಮಿಸ್ ಮಾಡ್ಕೋತೀರಾ? ಜಪಾನ್ ಜೀವನಕ್ಕೆ ಹೊಂದ್ಕೊಂಡಿದ್ವಿ, ಯಾಕಂದ್ರೆ ಈಗಾಗಲೇ 12 ವರ್ಷಗಳ ಆಗಿರೋದ್ರಿಂದ ಜಪಾನ್ ಜೀವನಕ್ಕೆ ಹೊಂದ್ಕೊಂಡಿದೀವಿ ಅಂತ ಹೇಳ್ಬೋದು. ಭಾರತದಿಂದ ಏನ್ ಮಿಸ್ ಮಾಡ್ಕೊಂಡಿರಾ ಅಂತಂದ್ರೆ, ಭಾರತವನ್ನೇ ಮಿಸ್ ಮಾಡ್ಕೊಂಡಿದೀವಿ ಹೇಳಬೇಕು ಅಂದ್ರೆ. ಭಾರತದಲ್ಲಿ ಹಬ್ಬಗಳು, ಸಂಭ್ರಮಗಳು, ಕಾರ್ಯಕ್ರಮಗಳು, ಸೊ ಈ ತರದ್ದೆಲ್ಲ ಖಂಡಿತ ಮಿಸ್ ಮಾಡ್ಕೋತೀವಿ. ಮತ್ತೆ ಮಠ ಮಂದಿರಗಳಿಗೆ ಭೇಟಿ ಕೊಡುವಂತದ್ದು, ಸೊ ಇಂಥವು ಮಿಸ್ ಆಗುತ್ತೆ. ಆದ್ರೆ ನನ್ನ ಒಂದು ಮನೋಭಾವ ಏನು ಅಂತಂದ್ರೆ, ಮಠ ಮಂದಿರಗಳು ಹೋಗೋದ್ರಿಂದ ನಾವೇನು ನಮ್ಮ ಶಾಂತಿ ಮತ್ತೆ ದೇವರಿಗೆ ನಮ್ಮ
ಇದನ್ನು ಗೌರವ ಸೂಚಿಸುವಂತದ್ದು, ಮತ್ತೆ ದೇವರ ಧ್ಯಾನ ಮಾಡುವಂತ ಈ ತರದ್ದೆಲ್ಲ ನಾವು ಮಿಸ್ ಮಾಡ್ಕೋತೀವಿ ಅಂತ ಅನ್ಸುತ್ತೆ. ಆದ್ರೆ ನನ್ನ ಮನೋಭಾವ ಏನಂದ್ರೆ ದೇವ್ರ ಎಲ್ಲಾ ಕಡೆ ಇರ್ತಾನೆ. ಹಾಗಾಗಿ ಜಪಾನ್ ಅಲ್ಲೂ ಇರ್ತಾನೆ. ಆಮ್ನಿಶಿಯಂಟ್ ಆಮ್ನಿಪ್ರೆಸೆಂಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವ್ರ ಜಪಾನ್ ಅಲ್ಲೂ ಇರ್ತಾನೆ. ನಮ್ಮ ಒಂದು ಏನು ಚೌಕಟ್ಟು ನಾವ್ ಏನೇನ್ ಮಾಡ್ಬೇಕು ಅಂತಿದ್ದು ಅದು ನನ್ನ ಮನೆಯಲ್ಲೇ ನಾನು ಮಾಡ್ಕೊಂಡು ಜಪಾನ್ ಅಲ್ಲಿ ಭಾರತನ ಕಾಣ್ತಾ ಇದ್ದೀನಿ. ಒಳ್ಳೆ ವಿಷಯ. ಜಾಪನೀಸ್ ಇಂದ ನಾವು ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಳ್ಳೆಯ ವಿಷಯಗಳು ಏನೇನು? ಜಾಪನೀಸ್ ಇಂದ ಬಹಳಷ್ಟು ಇದೆ ವಿಷಯಗಳು. ಹಂಗೆ ಜಾಪನೀಸ್ ಇಂದ ನಾವು ಕಲಿಯೋದು ಇದೆ. ಆದ್ರೆ ಜಾಪನೀಸ್ ಅವರು ಭಾರತದಿಂದ ಕಲಿಯೋದು ಸುಮಾರು ಇದೆ ಅಂತಾನೆ ಹೇಳ್ಬೋದು. ಮೊದಲನಾಗಿ ಜಾಪನೀಸ್ ಇಂದ ನಾವು ಕಲಿಯುವಂತದ್ದು ಏನು ಅಂತಂದ್ರೆ, ಇವರು ಯಾವ ಒಂದು ಕೆಲಸ ಮಾಡಿದ್ರೆ ಇವ್ರದ್ದು ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ ಕೈಸನ್ ಅಂತ ಒಂದು ಇರುತ್ತೆ. ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಕೈಸನ್ ಅಂದ್ರೆ ಸಣ್ಣ ಉದಾಹರಣೆಗಳು ಮತ್ತೆ ಸಣ್ಣದಾದ ಸುಧಾರಣೆಗಳು, ದೊಡ್ಡ ಗುರಿಗಳು ಅಂತ. ನೀವು ಏನೇ ಒಂದು ಕೆಲಸ ಮಾಡ್ತಿರಲ್ಲ, ಸೊ ಅದೊಂದು ಸಣ್ಣದಾಗಿ ಶುರು ಮಾಡ್ತಾರೆ, ಅದನ್ನ ಒಂದು ದೊಡ್ಡ ಗುರಿ ಇಟ್ಕೋತಾರೆ. ಜಸ್ಟ್ ಒಂದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈಗ ನಿಮ್ಮ ಹವ್ಯಾಸ ವಾಕಿಂಗ್ ಇರುತ್ತೆ. ನಿಮ್ಮ ಹವ್ಯಾಸ ಇವತ್ತು ನೀವು 5,000 ಒಂದು ಹೆಜ್ಜೆಗಳನ್ನ ಹಾಕಿದೀರಾ, ಒಂದು ಸ್ಟೆಪ್ಸ್ ಇಟ್ಟಿದ್ದೀರಾ ಅಂತಂದ್ರೆ ನಾಳೆ 5,500 ಮಾಡೋದು. ಅಂದ್ರೆ ಅದನ್ನೇ ನಾವು ಕೈಸನ್ ಅಂತ ಹೇಳೋದು. ಅಂದ್ರೆ ಚಿಕ್ಕ ಚಿಕ್ಕದಾದ ಸುಧಾರಣೆಗಳು, ದೊಡ್ಡ ಗುರಿಗಳು ಅಂತ. ಸೊ ಈ ತರದ್ದು ಇದನ್ನ ನಾವು ಅಳವಡಿಸ್ಕೋಬಹುದು. ಮತ್ತೆ ಸೇಫ್ಟಿ ಫಸ್ಟ್, ಅಂದ್ರೆ ಇವ್ರು ಯಾವಾಗ್ಲೂ ಸೇಫ್ಟಿ ಬಹಳ ಇದ್ ಕೊಡ್ತಾರೆ. ಮತ್ತೆ ಸೇಫ್ಟಿ ಮತ್ತೆ ಇದು ಸ್ಲೋಗನ್ ಅಲ್ಲ, ಇದು ಕಲ್ಚರ್ ಇವ್ರಿಗೆ. ಸೇಫ್ಟಿ ಇಸ್ ನಾಟ್ ಎ ಸ್ಲೋಗನ್, ಇಸ್ ಕಲ್ಚರ್ ಆಗಿರುತ್ತೆ. ಮತ್ತೆ ಬೇಸಿಕ್ ಸಿವಿಕ್ ಪ್ರಿನ್ಸಿಪಲ್ಸ್ ಅಂದ್ರೆ ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಜಾಗ, ನಮ್ಮ ಜವಾಬ್ದಾರಿ ಅನ್ನೋದನ್ನ ಇವರು ಮೊದ್ಲಿಂದಾನೇ ಅಳವಡಿಸ್ಕೊಂಡಿರ್ತಾರೆ. ಮತ್ತೆ ಈ ಒಂದು ಕಾರ್ಯಕ್ರಮ ಏನಿರುತ್ತಲ್ಲ, ಸೊ ಟೈಮ್ಗೆ ಇವರು ತುಂಬಾ ಗೌರವ ಕೊಡುವಂತವ್ರು. 10 ಗಂಟೆ ಅಂದ್ರೆ ಅದು 10 ಗಂಟೆನೆ, 10:01 ಅದು ಅವ್ರಿಗೆ ಡಿಲೇ ಅಂತಾನೆ ಅರ್ಥ. ಸೊ ಟೈಮ್ಗೆ ಬಹಳ ಬೆಲೆ ಕೊಡುವಂತ ಮನೋಭಾವ ಇವ್ರದ್ದಾಗಿರುತ್ತೆ. ಮತ್ತೆ ಇವರು ರೂಲ್ಸ್ ಎಲ್ಲ ಏನಿರುತ್ತಲ್ಲ, ಅದನ್ನ ರೂಲ್ಸ್ ನ ಇವರು ಭಯ ಅಂತ ತಗೊಳಲ್ಲ. ಆ ರೂಲ್ಸ್ ನ ಇವರು ರೆಸ್ಪೆಕ್ಟ್ ಮಾಡುವಂತ ಮನೋಭಾವ. ಸೊ ಈ ರೀತಿಯಾದಂತದ್ದನ್ನ ನಾವು ಇವರಿಂದ ಕಲಿಬಹುದು ಅಂತ ನಂದೊಂದು ಅಭಿಪ್ರಾಯ. ಭಾರತದಿಂದ ಇವ್ರೇನಾದ್ರೂ ಕಲ್ತ್ಕೋಬೇಕು ಅನ್ನೋದಿದ್ರೆ ಯಾವ ವಿಷಯಗಳು? ಭಾರತದಿಂದ ಕಲ್ತ್ಕೋಬೇಕು ಅಂದ್ರೆ ಬಹಳಷ್ಟು ಕಲಿಬಹುದು ಇವ್ರುವೆ. ಇವರು ಸ್ವಲ್ಪ ಕನ್ಸರ್ವೇಟಿವ್ ಮೈಂಡ್ ಸೆಟ್, ಅಂದ್ರೆ ಬಹಳಷ್ಟು ಹೊಂದಾಣಿಕೆ ಆಗೋದು, ಸ್ವಲ್ಪ ಟೈಮ್ ತಗೊಳ್ಳೋದು, ಮತ್ತೆ ನಿಧಾನ. ಮತ್ತೆ ಇವ್ರದ್ದು ನಾನು ಹೇಗೆ ಅಂದ್ರೆ, ಇವರು ತಪ್ಪು ಅಂತ ಹೇಳಕ್ಕಾಗಲ್ಲ. ಜಪಾನ್ ಒಂದು ದೇಶನೇ ನೀವು ನೋಡಿರ್ಬೋದು, ಜಾಗ್ರಫಿಕಲಿ ಹೆಂಗಿದೆ ಅಂತಂದ್ರೆ ಇದು ಒಂದು ದ್ವೀಪ ರಾಷ್ಟ್ರ. ಸೊ ಮೊದಲಿನಿಂದ ಇವ್ರಿಗೆ ಏನಾಗಿದೆ ಅಂದ್ರೆ, ಜಪಾನಿಯರ್ ಅಷ್ಟೇ ಬೇರೆ ಕಡೆಯಿಂದ ಬರೋರು, ಅದಕ್ಕೆ ಇವರು ತುಂಬಾ ಒಗ್ಗಿಲ್ಲ ಇನ್ನುವೆ. ಅಂದ್ರೆ ಈಗೀಗ ಜಾಸ್ತಿ ಫಾರಿನರ್ಸ್ ಬರೋದ್ರಿಂದ ಓಕೆ. ಮತ್ತೆ ಮೊದಲೆಲ್ಲ ನಾವು ನೋಡ್ತು ಅಂತಂದ್ರೆ ಇದೊಂದು ದ್ವೀಪ ರಾಷ್ಟ್ರ ಆದ್ರಿಂದ ಇವ್ರಿಗೆ ಬೇರೆ ಕಡೆಯಿಂದ ಬರೋರ ಜೊತೆಗೆ ಹೇಗೆ ಇರುವಂತದ್ದು, ಮತ್ತೆ ಆ ರೀತಿ ಅದ ಕನ್ಸರ್ವೇಟಿವ್ ನೇಚರ್ ಇವ್ರಿಗೆ ಜಾಸ್ತಿ ಇದೆ. ಸೊ ಅದನ್ನ ಇವರು ಭಾರತದಿಂದ ಇನ್ನೊಂದ್ ಸ್ವಲ್ಪ ಸ್ನೇಹದ ರೀತಿಯಲ್ಲಿ ಇತ್ತು ಅಂತಂದ್ರೆ ಇನ್ನೂ ಚೆನ್ನಾಗಿರುತ್ತೇನೋ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಭಾರತದಲ್ಲಿ ನೋಡ್ತು ಅಂದ್ರೆ ನಾವು ಏನೋ ಒಂದು ಕಾರ್ಯಕ್ರಮ, ಒಂದು ಕಮ್ಯುನಿಟಿ ತರ ನಾವು ಮಾಡ್ತೀವಿ. ಸೊ ಆ ರೀತಿಯಾದ ಒಂದು ಇಲ್ಲ. ಮತ್ತೆ ನೈಬರ್ಹುಡ್, ಇಲ್ಲಿ ಜಪಾನ್ ಅಲ್ಲಿ ನೈಬರ್ಹುಡ್ ಹೆಂಗೆ ಅಂತಂದ್ರೆ ಪಕ್ಕದ ಮನೇಲಿ ಯಾರು ಇರ್ತಾರೆ ಅದ್ರ ಬಗ್ಗೆ ನಿಮಗ್ ಗೊತ್ತಿರುತ್ತೆ. ಬಟ್ ನಾವು ನಾವು ಭಾರತದಲ್ಲಿ ನಾವು ಹೇಗೆ ಕಮ್ಯುನಿಕೇಟ್ ಮಾಡ್ತೀವಲ್ಲ ನಮ್ಮ ಪಕ್ಕದ ಮನೆಯವರು, ಸ್ನೇಹಿತರ ಹತ್ರ, ಸೊ ಆ ರೀತಿ ಎಲ್ಲ ಕಮ್ಯುನಿಕೇಶನ್ ಸ್ವಲ್ಪ ಇಲ್ಲಿ ಕಮ್ಮಿ ಅಂತ ಕಾಣುತ್ತೆ. ಸೊ ಈ ರೀತಿಯಾದದ್ದು ಇವರು ಹೊಂದ್ಕೋಬಹುದು. ಅದಕ್ಕೆ ಬೇರೆ ಒಂದು ಕಾರ್ಯಕ್ರಮನೇ ಮಾಡೋಣ, ಜಾಪನೀಸ್ಗೆ ಅಂತ ಬೇರೆ ಒಂದು ಜಾಪನೀಸ್ ಭಾಷೆಯಲ್ಲಿ ಬೇಕಾದ್ರೆ ಮಾಡೋಣ. ಇಲ್ಲಿನ ಜನ ಸ್ವಲ್ಪ ಸಂಕೋಚದ ಮನೋಭಾವದವರು ಅಂತ ಹೇಳ್ತಾರೆ. ಇಲ್ಲಿ ಸ್ನೇಹಿತರನ್ನ ಮಾಡ್ಕೊಳ್ಳೋದು ಸುಲಭನಾ, ಅಥವಾ ಈ ಸಂಕೋಚದ ಮನೋಭಾವದಿಂದ ಸ್ನೇಹಿತರಾಗೋದು ಕಷ್ಟನಾ ಈ ಜಾಪನೀಸು? ಅದೇ ನಾ ಮೊದ್ಲೇ ಹೇಳ್ದಂಗೆ, ಯಾರು ಈಗ ಜಾಪನೀಸ್ ಅಲ್ಲಿ 2 ರೀತಿ ಇರ್ತಾರೆ. ಬೇರೆ ದೇಶಕ್ಕೆ ಹೋಗಿ ಬೇರೆ ದೇಶ ಏನು ಅಂತ ಗೊತ್ತಿರೋರು ಇರ್ತಾರಲ್ಲ, ಅವ್ರ ಜೊತೆ ನೀವು ಸಂಪರ್ಕ ಈಸಿ ಆಗುತ್ತೆ, ಅಂದ್ರೆ ನಿಮ್ ಸ್ನೇಹಿತರಾಗಕ್ಕೆ ಈಸಿ ಆಗುತ್ತೆ. ಜಾಪನೀಸ್ ಅಲ್ಲೇ ಅಂದ್ರೆ ಜಪಾನ್ ಅಲ್ಲೇ ಇದ್ದು ಬೇರೆ ದೇಶದ ಬಗ್ಗೆ ಅಷ್ಟು ಗೊತ್ತಿಲ್ಲ, ಮತ್ತೆ ಬೇರೆ ದೇಶದ ಅಷ್ಟು ಬೆರೆತಿಲ್ಲ ಅಂದವರು, ಇವ್ರ ಹಿಂಜರಿಕೆ 2 ಕಾರಣ ಇದೆ. ಒಂದು ಭಾಷೆಯ ಒಂದು ಇವ್ರಿಗೆ ಏನೋ ಏನಿರುತ್ತೆ ಒಂಥರ ಹಿಂಡ್ರೆನ್ಸ್ ಅಂತ ಏನಿರ್ತೀವಲ್ಲ, ನಾವು ಏನ್ ಹೇಳ್ತೀವಲ್ಲ, ಭಾಷೆಯ ಒಂದು ಪ್ರಾಬ್ಲಮ್ ಇರೋದ್ರಿಂದ ಇವರು ಜಾಸ್ತಿ ಜನ ಜೊತೆ ಬೆರೆಯಕ್ಕೆ ಇಷ್ಟಪಡಲ್ಲ ಅಂತ ಕಾಣುತ್ತೆ. ಅಂದ್ರೆ ಬೇರೆ ದೇಶ ನೋಡಿ ಬಂದಿರೋರ್ಗೆ ಬೇರೆಯವ್ರ ಜೊತೆ ಹೇಗ್ ಬೆರಿಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ಹಂಗಾಗಿ ಬೇರೆ ದೇಶ ನೋಡಿರೋರ ಜೊತೆ ನೀವು ಹೆಚ್ಚಾಗಿ ಸ್ನೇಹಿತರಾಗೋದು ಈಸಿ. ಸರ್, ಮತ್ತೆ ಇಲ್ಲಿ ಬಹಳಷ್ಟು ಜನಕ್ಕೆ ಪ್ರಕೃತಿ ವಿಕೋಪಗಳು ಜಾಸ್ತಿ. ಬಹಳಷ್ಟು ಜನ ಇಲ್ಲಿ ಬರೋದಕ್ಕೆ ಭಯ ಪಡ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ?
ಪ್ರಕೃತಿ ವಿಕೋಪ ಇಲ್ಲಿ ಜಾಸ್ತಿನೇ ಇದೆ, ಇಲ್ಲಿ ಕಮ್ಮಿ ಅಂತ ಏನಿಲ್ಲ. ಎಲ್ಲೂ ದಿನದಲ್ಲಿ ಎಲ್ಲಾರು ಒಂದ್ ಕಡೆ ಒಂದು ಭೂಕಂಪಗಳಾಗ್ಲಿ ಆ ತರದ್ದು ಆಗ್ತಾ ಇರುತ್ತೆ. ಆದ್ರೆ ಈ ವಿಕೋಪಕ್ಕೆ ಇವರು ಸಿದ್ಧತೆ ಹಂಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವ್ರದ ಮನೆ ಕಟ್ಟಡಗಳಾಗಿರ್ಬೋದು, ಯಾವ್ದೇ ಒಂದು ಆಗಿರ್ಬೋದು, ಒಂದು ರೂಲ್ಸ್ ಇರುತ್ತೆ. ಅಂದ್ರೆ ರಿಕ್ಟರ್ ಸ್ಕೇಲ್ ಅಂದ್ರೆ ರಿಕ್ಟರ್ ಮಾಪನದಲ್ಲಿ 5, 6 ಅಷ್ಟು ತನಕನೂ ಭೂಕಂಪ ಆಯ್ತು ಅಂತಂದ್ರೆ ನಿಮ್ಮ ಮನೆ ಅದಕ್ಕೆ ಸದೃಢವಾಗಿರ್ಬೇಕು. ಸೊ ಆ ರೀತಿಯಾದ ಒಂದು ರೂಲ್ಸ್ ಇದೆ. ಸೊ ಆ ರೀತಿಯಾಗಿನೇ ಎಲ್ಲರೂ ಮನೆಯನ್ನ ಈಗೀಗ ಕಟ್ತಾರೆ. ಸೊ ಹಂಗಾಗಿ ನಿಮ್ಮ ಮನೆ ಸದೃಢವಾಗಿದ್ರೆ ಮಾತ್ರ ನಿಮ್ಗೆ ಅದು ಲೈಸೆನ್ಸ್ ಮತ್ತೆ ಗೌರ್ಮೆಂಟ್ ಇಂದ ಅಪ್ರೂವಲ್ ಸಿಗೋದು. ಸೊ ಅದಕ್ಕೆ ಬೇಸಿಕ್ ಒಂದು ಲೆವೆಲ್ 4, 5, 3, 2, 1 ಅಂತ ಲೆವೆಲ್ ಇಟ್ಕೊಂಡಿರ್ತಾರೆ. ಸೊ ಬೇಸಿಕ್ ಲೆವೆಲ್ ನ ನೀವು ಮೀಟ್ ಮಾಡ್ತು ಅಂತಂದ್ರೆ ನೀವು ಮನೆ ಕಟ್ಟಡ ಮಾಡೋರು ಅದಕ್ಕೆ ಅಪ್ರೂವಲ್ ಕೊಡ್ತಾರೆ. ಸೊ ಆ ರೀತಿಯಾಗಿ ಇವರು ಮೊದ್ಲೇ ನಾನು ಹೇಳ್ದಲ್ಲ, ಇವ್ರದ್ದು ಪ್ರಿಪರೇಷನ್ ಏನಿರುತ್ತಲ್ಲ ಅದು ಪ್ರಿಪರೇಷನ್ ಇವರು ಕರೆಕ್ಟ್ ಆಗಿ ಮಾಡಿರ್ತಾರೆ. ಮತ್ತೆ ಅದೆಲ್ಲದಕ್ಕೂ ಸಿದ್ಧತೆನೂ ಹಾಕೊಂಡಿರ್ತಾರೆ. ಈಗ ಅಷ್ಟಾಗಿಯೂ ನೀವು ಭೂಕಂಪದಲ್ಲಿ ನಿಮ್ಗೆ ಏನಾದ್ರು ಅಡಚಣೆ ಆಯ್ತು ಅಂತಂದಾಗ ಇವ್ಯಾಕ್ಯುಯೇಷನ್ ಸೆಂಟರ್ಸ್ ಅಂತ ಇರುತ್ತೆ. ನೀವೆಲ್ಲಿ ಇರ್ತೀರಲ್ಲ, ಸೊ ಇದು ಜಪಾನ್ ಅಲ್ಲಿ ವಾಸವಾಗಿರೋದು ಹೇಳ್ತಾ ಇರೋದು ನಾನು. ಇವ್ಯಾಕ್ಯುಯೇಷನ್ ಸೆಂಟರ್ಸ್ ಇರುತ್ತೆ, ಇಲ್ಲಿರೋರ್ಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ. ಒಂದು ವಾರ್ಡ್ ಅಲ್ಲಿ ಒಂದು ಇವ್ಯಾಕ್ಯುಯೇಷನ್ ಸೆಂಟರ್ ಅಂತ ಇರುತ್ತೆ. ಸೊ ಅದು ಎಲ್ಲಿದೆ ಅಂತ ಮೊದಲನೇ ನಾವು ಗುರುತಿಟ್ಕೊಂಡಿರ್ಬೇಕು. ಆತರ ಒಂದ್ ಏನಾದ್ರು ಪರಿಸ್ಥಿತಿ ಬಂದಾಗ ನೀವು ಆ ಇವ್ಯಾಕ್ಯುಯೇಷನ್ ಸೆಂಟರ್ಸ್ ಗೆ ಹೋಗ್ಬೋದು. ಸೊ ಆ ರೀತಿ ಒಂದು ವ್ಯವಸ್ಥೆ ಇದೆ. ಅದು ಎಲ್ಲಿ ನಿಮ್ಗೆ ಈ ವಿಷಯಗಳೆಲ್ಲ ಸಿಗುತ್ತೆ ಅಂದ್ರೆ ವಾರ್ಡ್ ಆಫೀಸ್ ಹೋಯ್ತು ಅಂತಂದ್ರೆ ಅವ್ರು ನಿಮ್ಗೆ ಅದನ್ನ ಹೇಳ್ತಾರೆ. ಹೊಸದಾಗಿ ಬರೋರು ಯಾರು ಜಪಾನ್ಗೆ ಬರುತ್ತಿರ್ತಾರಲ್ಲ, ಸೊ ಅವರು ಮೊದಲನೇದಾಗಿ ವಾರ್ಡ್ ಆಫೀಸ್ಗೆ ಹೋಗಿ ಈ ತರ ಇವ್ಯಾಕ್ಯುಯೇಷನ್ ಸೆಂಟರ್ಸ್ ಎಲ್ಲಿರುತ್ತೆ, ಮತ್ತೆ ಮೊದಲು ಬಂದ ತಕ್ಷಣ ಅವ್ರು ರಿಜಿಸ್ಟರ್ ಮಾಡ್ಬೇಕಿರುತ್ತೆ, ರೆಸಿಡೆನ್ಸ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ಅವ್ರು ಮಾಡ್ತು ಅಂತಂದ್ರೆ ಅವ್ರಿಗೆ ಅಲ್ಲಿಂದ ಇನ್ಫಾರ್ಮೇಶನ್ ಗಳು ಸಿಗುತ್ತೆ. ಅಲ್ಲಿ ಜಾಪನೀಸ್ ಭಾಷೆ ಬರ್ಲಿಲ್ಲ ಅಂದ್ರೂ ಇಂಗ್ಲಿಷ್ ಅಲ್ಲಿ ಸಪೋರ್ಟ್ ಮಾಡುವಂತ ವ್ಯವಸ್ಥೆನು ಅಲ್ಲಿ ಇತ್ತೀಚೆಗೆ ಜಾಸ್ತಿ ಆಗಿದೆ. ಅವ್ರಿಗೆ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೂ ಜಾಪನೀಸ್ ಅಲ್ಲೇ ಆದಷ್ಟು ನಿಮ್ಗೆ ಸಪೋರ್ಟ್ ಮಾಡುವಂತ ಮನೋಭಾವ ಅಲ್ಲಿ ವಾರ್ಡ್ ಆಫೀಸ್ ಅಲ್ಲಿ ಇರೋರಿಗೆ ಇರುತ್ತೆ. ಸೊ ಹಂಗಾಗಿ ಅಷ್ಟು ಇಲ್ಲಿ ಇರೋರಿಗೆ ಇದು ಇಷ್ಟು. ಮತ್ತೆ ಪ್ರವಾಸಕ್ಕೆ ಬರೋರು ಅಂದ್ರೆ ಏನ್ ಸಿದ್ಧತೆ ಆಗಿರ್ಬೇಕು ಅನ್ನೋದ್ರ ಬಗ್ಗೆ, ಪ್ರಕೃತಿ ವಿಕೋಪಗಳು ಯಾವಾಗ ಆಗತ್ತೆ ಅಂತ ಹೇಳ್ತಾರೆ, ಯಾವಾಗ ಬೇಕೋ ಆಗ್ಬೋದು. ಹಂಗಾಗಿ ಅದಕ್ಕೇನು ನೀವು ಶೆಡ್ಯೂಲ್ ಮಾಡ್ಕೊಂಡು ಇವಾಗ ಆದ್ರೆ ಆಗಲ್ಲ ಅವಾಗ ಆಗುತ್ತೆ ಅಂತ ಆತರ ಏನಿಲ್ಲ. ಸೊ ಬರ್ಬೋದು. ಬಂದಾಗ ಏನು ಇವರು ಬೇಸಿಕ್ ಏನು ಇಟ್ಕೊಂಡಿರ್ಬೇಕು ಅಂತಂದ್ರೆ ಅವ್ರು ಉಳಿಯುವಂತ ಜಾಗ ಯಾವ್ದೊಂದು ಹೋಟ್ಲಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲಿ ಇರ್ತಾರಲ್ಲ ಆ ಒಂದು ಜಾಗದಿಂದ ಅವ್ರ ಇವ್ಯಾಕ್ಯುಯೇಷನ್ ಸೆಂಟರ್ಸ್ ಗೆ ಎಷ್ಟು ದೂರ ಇದೆ, ಸೊ ಅಂತರದ ವಿಷಯಗಳನ್ನ ಅವ್ರು ಮೊದ್ಲೇ ಸಿದ್ಧತೆ ಪಡ್ಕೊಂಡು ಬಂತು ಅಂತಂದ್ರೆ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾದ ಒಂದು ಏನ್ ಸಿದ್ಧತೆಗಳು ಬಹಳ ಮುಖ್ಯ ಜಪಾನ್ ಅಲ್ಲಿ. ನೀವು ಬಂದು ಹೋಗೋದು, ಸೊ ಆ ತರದ್ದೆಲ್ಲ ಅದಕ್ಕಿಂತ ಮುಂಚೆ ನಾವು ಎಲ್ಲಿ ಇರ್ತೀವಿ, ಸೊ ಅಲ್ಲಿಂದ ಎಷ್ಟು ದೂರದಲ್ಲಿ ನಮ್ಮ ಇವ್ಯಾಕ್ಯುಯೇಷನ್ ಸೆಂಟರ್ಸ್, ಸೊ ಈ ತರದ್ದು ಸಿಂಪಲ್ ವಿಷಯಗಳನ್ನ ಮೊದಲೇ ಪ್ರಿಪೇರ್ ಮಾಡ್ಕೊಂಡ್ ಬಂತು ಅಂತಂದ್ರೆ ಒಳ್ಳೇದು ಅನ್ಸುತ್ತೆ. ಜಪಾನ್ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಹೇಗಿದೆ ಸರ್? ಜಪಾನ್ ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿನೇ ಇದೆ. ನಾವು ಬೇರೆ ದೇಶಕ್ಕೆ ನಾವು ಹೋಲಿಸಿದ್ರೆ ಅದು ತಪ್ಪಾಗತ್ತೆ. ಇಲ್ಲಿ ದೇಶಕ್ಕೆ ಹೇಗಿದೆ ಅಂದ್ರೆ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿನೇ. ಮತ್ತೆ ಇಲ್ಲಿ ಇನ್ಫ್ಲೇಷನ್ ತುಂಬಾ ಸ್ಲೋ ಇದೆ. ಅಂದ್ರೆ ಕಳೆದ ಒಂದು 20-30 ವರ್ಷಗಳಿಂದ ಇವ್ರದ್ದು ಇನ್ಫ್ಲೇಷನ್ ರೇಟ್ ತುಂಬಾ ಕಮ್ಮಿನೇ ಇದೆ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಅನ್ನೋದಕ್ಕೆ ಹಲವಾರು ಕಾರಣಗಳು ಕೊಡ್ಬೋದು ಏನಕ್ಕೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಅಂತ. ಒಂದು ಇವ್ರದ್ದು ಮೊದ್ಲೇ ನಾವು ಮಾತಾಡ್ದಂಗೆ ಪ್ರಕೃತಿ ವಿಕೋಪಗಳಾಗಿರ್ಬೋದು, ಅದಕ್ಕೆ ಸಿದ್ಧತೆಗಳಾಗಿರ್ಬೋದು, ಮತ್ತೆ ಇವರು ಓವರ್ ಆಲ್ ಬಜೆಟ್ ಅಲ್ಲಿ ಎಷ್ಟು ಎತ್ತಿಡ್ತಾರೆ ಅನ್ನೋದು ಆಗಿರ್ಬೋದು, ಮತ್ತೆ ಏಜಿಂಗ್ ಪಾಪ್ಯುಲೇಷನ್ ಇರ್ಬೋದು. ಸೊ ಇವೆಲ್ಲದೂ ಒಂದೊಂದು ಬಹಳಷ್ಟು ಕಾರಣಗಳು ನಿಮ್ಮ ಅದಕ್ಕೆ ಕಾಸ್ಟ್ ಆಫ್ ಲಿವಿಂಗ್ ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುವಂತದ್ದು. ಮತ್ತೆ ಇತ್ತೀಚೆಗೆ ಏನು ನಾವು ನೋಡ್ತಾ ಇದೀವಲ್ಲ, ಸೊ ಇವ್ರದ್ದು ಟ್ಯಾಕ್ಸಸ್ ಏನಿದೆಲ್ಲ, ಟ್ಯಾಕ್ಸಸ್ ರಿವಿಷನ್ ಆಗ್ತಾ ಇದೆ. ಸೊ ಹಂಗಾಗಿ ಸ್ವಲ್ಪ ಹೊರೆ ಬೀಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಾಸ್ಟ್ ಆಫ್ ಲಿವಿಂಗ್ ನಾವು ಭಾರತದಿಂದ ಬರೋರ್ಗೆ ನೋಡ್ತು ಅಂತಂದ್ರೆ ಜಾಸ್ತಿ ಅಂತ ಕಾಣುತ್ತೆ. ಸೊ ನೀವು ಟೋಕಿಯೋ ಬದಲಾಗಿ ನಗೋಯಾ ಸಿಟಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಟೋಕಿಯೋ ನಗೋಯಾ ಸಿಟಿ ಆಯ್ಕೆ ಮಾಡಿದಕ್ಕೆ ಅಂತ ಏನು ಬಹಳ ದೊಡ್ಡದಾದಂತ ಕಾರಣ ಏನಿಲ್ಲ. ಭಾರತದಿಂದ ಜಪಾನ್ ಬರೋರ್ಗೆ ಟೋಕಿಯೋ, ನಗೋಯಾ, ಓಸಾಕಾ ಅಂತ ನಮ್ಗೇನು ತುಂಬಾ ಅಂತ ಏನು ಡಿಫರೆನ್ಸ್ ಇಲ್ಲ ಅಂತ ನಾನು ಅನ್ಕೊಂಡಿದೀನಿ. ಮೊದ್ಲು ಬರೋರ್ಗೆ ಬಂದಾದ್ಮೇಲೆ ಅದು ಬಹಳಷ್ಟು ಚೇಂಜಸ್ ಇರುತ್ತೆ. ಟೋಕಿಯೋದಲ್ಲೇ ಆದಷ್ಟು ಬಹಳ ಉಪಯುಕ್ತವಾದಿದೆ, ನಗೋಯಾದಲ್ಲೇ ಒಂದಷ್ಟಿದೆ. ನನ್ನ ಮೇನ್ ಕೆಲಸ ಇದ್ದಿದ್ದು, ಮುಖ್ಯವಾದ ಕೆಲಸಗಳು ನಮ್ಗೆ ಇದ್ದಿದ್ದೆ ಈ ನಗರದಲ್ಲಿ. ಸೊ ಹಂಗಾಗಿ ನಗೋಯಾನ ಆಯ್ಕೆ ಮಾಡುವಂತ ಸಂದರ್ಭ ಬಂತು ಅಷ್ಟೇ. ಅಲ್ಲೂ ಕನ್ನಡಿಗರಿದ್ದಾರೆ ಸರ್? ಕನ್ನಡಿಗರಿದ್ದಾರೆ, ಆದ್ರೆ
ಟೋಕಿಯೋ ಕಂಪೇರ್ ಮಾಡ್ತು ಅಂತಂದ್ರೆ ಸ್ವಲ್ಪ ಕಮ್ಮಿ ಇದಾರೆ, ಜನಸಂಖ್ಯೆ ಸ್ವಲ್ಪ ಕಮ್ಮಿ. ಹ್ಮ್ ಅಂದ್ರೆ ನಗೋಯಾನು ಬಹಳ ಒಳ್ಳೆಯ ಒಂದು ನಗರ ಅಂತ ಹೇಳ್ಬೋದು. ನೀವು ಈ ಒಂದು ಪ್ರಶ್ನೆ ಎತ್ತಿದ್ದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಹ್ಮ್ ನಗೋಯಾ ಜನಸಂಖ್ಯೆಯಲ್ಲಿ 4ನೇ ಅತಿ ದೊಡ್ಡ ನಗರ ಅಂದ್ರೆ ಜಪಾನ್ ಅಲ್ಲಿ. ಹ್ಮ್ ಟೋಕಿಯೋ, ಓಸಾಕಾ, ಯೋಕೋಹಾಮಾ ಆದ್ಮೇಲೆ ನಗೋಯಾ ಬರುತ್ತೆ. ಸೊ ನಗೋಯಲ್ಲಿ ನಿಮ್ಗೆ ಇಂಡಿಯನ್ ಸ್ಕೂಲ್ಸ್ ಅವೆಲ್ಲ ಏನಿಲ್ಲ. ಅಂದ್ರೆ ಟೋಕಿಯೋದಲ್ಲಿ ಹೇಗೆ ಇಂಡಿಯನ್ ಸ್ಕೂಲ್ಸ್ ಎಲ್ಲ ಇದೆ, ಇಂಡಿಯನ್ ಕಮ್ಯುನಿಟಿ ತರ ಎಲ್ಲ ಇದೆ, ಸೊ ಅವೆಲ್ಲ ಏನಿಲ್ಲ. ಮತ್ತೆ ಭಾರತೀಯರ ಸಂಖ್ಯೆ ಸ್ವಲ್ಪ ಕಮ್ಮಿನೇ ನಗೋಯಲ್ಲಿ. ಆದ್ರೆ ಇಲ್ಲಿ ನಗೋಯಾ ಏನಕ್ಕೆ ಫೇಮಸ್ ಅಂತಂದ್ರೆ ನಿಮಗೆ IT ಕಂಪ್ನಿಗಳು ಸ್ವಲ್ಪ ಕಮ್ಮಿನೇ ಇರ್ಬೋದು ಟೋಕಿಯೋ ಕಂಪೇರ್ ಮಾಡ್ತು ಅಂದ್ರೆ. ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಲಿ, ಇಲ್ಲ ಇಂಜಿನಿಯರಿಂಗ್ ರಿಲೇಟೆಡ್, ಇಂಡಸ್ಟ್ರಿಯಲ್ ರಿಲೇಟೆಡ್ ಅಂತ ಇಂಡಸ್ಟ್ರಿಯಲ್ ಹಬ್ ಅಂತ ಹೇಳ್ತಾರೆ ನಗೋಯಾನ. ಸೊ ಹಂಗಾಗಿ ಈ ಮೆಕ್ಯಾನಿಕಲ್ ಲೈನ್ ಅಲ್ಲಿ ಇರೋರು ಯಾರು ಆಸಕ್ತರಿದ್ರೆ ಭಾರತದಿಂದ ಬರೋರು ನಗೋಯಾನ ಖಂಡಿತವಾಗ್ಲೂ ಒಂದು ಆಪ್ಷನ್ ಅಂತ ಇಟ್ಕೋಬಹುದು, ಟೋಕಿಯೋ ಒಂದೇ ಅಲ್ಲ. ಸೊ ಹಿಂಗಾಗಿ ನಗೋಯಾನು ಒಂದು ಉಳಿಯೋದಕ್ಕೆ ಬಹಳ ಒಳ್ಳೆಯ ಉಪಯುಕ್ತವಾದಂತ ಒಂದು ಸುರಕ್ಷಿತವಾದಂತ ನಗರ ಅಂತಾನೆ ಹೇಳ್ಬೋದು. ಮತ್ತೆ ಕಾಸ್ಟ್ ಆಫ್ ಲಿವಿಂಗ್ ಬಂತು ಅಂದ್ರೆ ನಗೋಯಾ ಕಾಸ್ಟ್ ಆಫ್ ಲಿವಿಂಗ್ ಟೋಕಿಯೋಗಿಂತ ಸ್ವಲ್ಪ ಕಮ್ಮಿ ಇದೆ. ಒಂದು 20% ನಿಮಗೆ ಮನೆ ಬಾಡಿಗೆಲಾಗ್ಲಿ, ಸೊ ಅಂತರ ವಿಷಯದಲ್ಲಿ ಕಮ್ಮಿ ಇರುತ್ತೆ. ಆದ್ರೆ ಬೇಸಿಕ್ ನೆಸೆಸಿಟೀಸ್ ನಿಮ್ಗೆ ತರಕಾರಿ, ಹಾಲು, ಹಣ್ಣು ಅಂತವೆಲ್ಲಾನು ನಿಮ್ಗೆ ಆಲ್ಮೋಸ್ಟ್ ಸೇಮ್ ಟೋಕಿಯೋ ಅಷ್ಟೇ ಸಮಾನವಾಗಿರುವಂತ ಪ್ರೈಸಸ್ ಇರುತ್ತೆ. ಮತ್ತೆ ಕಮ್ಮಿ ಫಾರಿನರ್ಸ್, ಅಂದ್ರೆ ನಗೋಯಲ್ಲಿ ಸ್ವಲ್ಪ ಫಾರಿನರ್ಸ್ ಕಮ್ಮಿ ಇದೆ. ಬಟ್ ಇತ್ತೀಚೆಗೆ ಅದು ಸ್ವಲ್ಪ ಏರಿಕೆ ಕಾಣ್ತಾ ಇದೆ. ಸೊ ಇಷ್ಟು ನಗೋಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿ. ಪ್ರವಾಸಕ್ಕೆ ಅಂತ ಬರೋರ್ಗೆ ನಗೋಯಾದಲ್ಲಿ ನೋಡಕ್ ಏನಾದ್ರೂ ಸ್ಥಳಗಳಿದ್ಯಾ? ನಗೋಯಾದಲ್ಲಿ ತುಂಬಾ ನೋಡುವಂತ ಸ್ಥಳಗಳು ಅಂದ್ರೆ ನೀವು ನೋಡಿದ ತಕ್ಷಣ ಇದನ್ನ ನೋಡ್ಲೇಬೇಕು ಆ ತರ ಸ್ಥಳಗಳಂತದ್ ಯಾವ್ದು ನನ್ನ ಒಂದು ವೈಯಕ್ತಿಕವಾಗಿ ಯಾವ್ದು ಕಾಣ್ಲಿಲ್ಲ. ಬಟ್ ಬಂದವ್ರಿಗೆ ಮೋಸ ಆಗಲ್ಲ. ಅದು ಏನಕ್ಕೆ ಅಂತಂದ್ರೆ ನಗೋಯಾ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಟೊಯೋಟಾ ಫ್ಯಾಕ್ಟರಿ ಇದೆ, ಟೊಯೋಟಾ ಮ್ಯೂಸಿಯಂ ಇದೆ. ಯಾರು ಈ ಆಟೋಮೊಬೈಲ್ ರಿಲೇಟೆಡ್, ಇಂಡಸ್ಟ್ರಿ ರಿಲೇಟೆಡ್ ಅಲ್ಲಿ ಆಸಕ್ತಿ ಇರ್ತಾರಲ್ಲ, ಸೊ ಅವರು ಈ ಮ್ಯೂಸಿಯಂಗೆಲ್ಲ ಅಟೆಂಡ್ ಮಾಡಿ ನೋಡ್ತು ಅಂತಂದ್ರೆ ಒಳ್ಳೆಯ ವಿಷಯಗಳನ್ನ ಅವರು ತಗೋಬಹುದು ಅಂತ ನಂದೊಂದು ಅಭಿಪ್ರಾಯ. ಅದಲ್ಲದೆ ಮಕ್ಕಳಿಗೆ ನಮ್ಮ ಲೆಗೋ ಲ್ಯಾಂಡ್ ಅಂತ ಒಂದಿದೆ ನಗೋಯಲ್ಲಿ. ಸೊ ಆ ಲೆಗೋ ಲ್ಯಾಂಡ್ ಹೋಗಿ ಮಕ್ಕಳುಗಳ ಲೆಗೋ ಆಟಗಳು ಅಂತವೆಲ್ಲ ಆಡ್ಬೋದು. ಸೊ ಪ್ರವಾಸಿಗರಿಗೆ ಟೋಕಿಯೋ ಇಂದ ಓಸಾಕಾಗೆ ಹೋಗುವಂತದ್ದು ಯಾರು ಆಲ್ಮೋಸ್ಟ್ ಈ ಬರೋರೆಲ್ಲರೂ ಬುಲೆಟ್ ಟ್ರೈನ್ ನ ಉಪಯೋಗಿಸ್ತಾರೆ. ಸೊ ನಗೋಯಾ ಎಲ್ಲಿದೆ ಅಂತಂದ್ರೆ ಮಧ್ಯದಲ್ಲಿ, ಅಂದ್ರೆ ಟೋಕಿಯೋಗೆ ಮತ್ತೆ ಓಸಾಕಾಗೆ ಮಧ್ಯದಲ್ಲಿ ನಗೋಯಾ ಬರುವಂತದ್ದು. ಸೊ ಹೋಗೋರು ನಗೋಯಾದಲ್ಲಿ ಬೇಕಾದ್ರೆ ಒಂದಿನ ಇದ್ದು ನಗೋಯಾನ ಸ್ವಲ್ಪ ನೋಡ್ಕೊಂಡು ಅಂದ್ರೆ ಉಪಯುಕ್ತವಾದಂತ ಜಪಾನ್ ಏನು ಅನ್ನೋದನ್ನ ನೋಡು ಅಂದ್ರೆ ನಗೋಯಾದಲ್ಲಿ ನೀವು ಅದನ್ನ ಕಾಣಬಹುದು. ಟೋಕಿಯೋ ಒಂದ್ ಸ್ವಲ್ಪ ಮೋರ್ ಆಫ್ ಕಾಸ್ಮೋಪಾಲಿಟನ್, ಫಾರಿನರ್ಸ್ ಆತರ ಬರುತ್ತೆ. ಸೊ ನಗೋಯಾದಲ್ಲಿ ನೀವು ಬಂತು ಅಂತಂದ್ರೆ ನೈಜವಾದ ಜಪಾನಿನ ಒಂದು ಸೊಗಡನ್ನ ನೀವು ಕಾಣಬಹುದು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಪ್ರವಾಸಕ್ಕೆ ಬರೋರು ಮೆಡಿಕಲ್ ಅಟೆನ್ಷನ್ ಹೇಗೆ, ಫೆಸಿಲಿಟಿಗಳು ಹೇಗಿದೆ ಜಪಾನಲ್ಲಿ ಅಂತ ಹೇಳ್ತೀರಾ? ಪ್ರವಾಸಕ್ಕೆ ಬರೋರ್ಗೆ ಜಪಾನ್ ಗೌರ್ಮೆಂಟ್ ಇಂದ ಯಾವ ಫೆಸಿಲಿಟಿನೂ ಸಿಗಲ್ಲ. ಬರೋರ್ಗಿಂತ ಮುಂಚೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಇತ್ತು ಅಂತಂದ್ರೆ ಒಳ್ಳೇದು. ಯಾಕಂದ್ರೆ ಇಲ್ಲಿನ ಮೆಡಿಕಲ್ ಕಾಸ್ಟ್ ತುಂಬಾ ಹೈ ಇದೆ. ಅಂದ್ರೆ ನಾವು ಇಂಡಿಯಾ ಕಂಪೇರ್ ಮಾಡ್ತು ಅಂದ್ರೆ ತುಂಬಾನೇ ಜಾಸ್ತಿ ಇದೆ. ಹಂಗಾಗಿ ಯಾರು ಇಲ್ಲಿ ಪ್ರವಾಸಕ್ಕೆ ಬರೋರು ಇರ್ತಾರಲ್ಲ, ಅವರೊಂದು ಇನ್ಶೂರೆನ್ಸ್, ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ತಗೊಂಡ್ ಬರೋದು ಬಹಳ ಒಳ್ಳೆಯದು. ಆದ್ರೆ ಇಲ್ಲೇ ಇರೋರ್ಗೆ ಅದನ್ನು ಸ್ವಲ್ಪ ಹೇಳಬೇಕಾಗುತ್ತೆ. ಇಲ್ಲೇ ಇರೋರ್ಗೆ ಏನು ಅಂತಂದ್ರೆ, ನಾವು ಮೆಡಿಕಲ್ ಇನ್ಶೂರೆನ್ಸ್ ಗೆ ನಾವು ಜಾಯ್ನ್ ಆಗಿರ್ತೀವಿ. ಸೊ ಇಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಮೆಡಿಕಲ್ ಇನ್ಶೂರೆನ್ಸ್ ಗೆ ನಾವು ಬೇಸಿಕ್ ಆಗಿ ನಾವು ಜಾಯ್ನ್ ಆಗ್ಲೇಬೇಕು, ಅದು ಮ್ಯಾಂಡೇಟರಿ. ನಾವು ಯಾವ್ದೇ ಕಂಪ್ನಿ ಕೆಲಸ ಮಾಡ್ತು ಅಂದ್ರೆ ನಾವು ಜಾಯ್ನ್ ಆಗಿರ್ತೀವಿ. ಅದರಿಂದ ನಮ್ಗೆ ಹೊರೆ ಆಗೋದು ಬರೀ 30% ಅಷ್ಟೇ. ಇನ್ನು 70% ಇನ್ಶೂರೆನ್ಸ್ ಇಂದ ಹೋಗುತ್ತೆ. ಅದು ಇದು ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ನಾವು ಜಾಯ್ನ್ ಆಗಿರ್ಲೇಬೇಕು. ಸೊ ಬರೋರ್ಗೆ ಖಂಡಿತವಾಗ್ಲೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತಂದ್ರೆ ಒಳ್ಳೇದು. ಸಸ್ಯಾಹಾರಿಗಳಿಗೆ ಜಪಾನ್ ತುಂಬಾ ಕಷ್ಟ ಅಂತ ಹೇಳ್ತಾರೆ, ನಿಜಾನ ಸರ್? ಅವರು ಇಲ್ಲಿಗೆ ಬಂದಾಗ ಯಾವ ರೀತಿ ಆಹಾರಗಳು ಅವರಿಗೆ ಸೂಕ್ತ ಇರುತ್ತೆ? ಜಪಾನ್ ಸಸ್ಯಾಹಾರಿಗಳಿಗೆ, ನಾನು ಸಸ್ಯಾಹಾರಿನೇ, ಸೊ ಹಂಗಾಗಿ ನನ್ನ ಉತ್ತರ ಕಷ್ಟ ಇಲ್ಲ ಅಂತ ಇರುತ್ತೆ. ಇಲ್ಲೇ ಇರೋರ್ಗೆ ಅಂದ್ರೆ ಗೊತ್ತಿರುತ್ತೆ, ಅಂದ್ರೆ ಎಲ್ಲಿ ಏನ್ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಅವ್ರಿಗೇನು ಕಷ್ಟ ಆಗಲ್ಲ ಅಂತ ಅನ್ಕೊಂಡಿದೀನಿ. ಒಂದು ಟೂರಿಸ್ಟ್ ಆಗಿ ಇಲ್ಲ ಅಂತಂದ್ರೆ ಇದಕ್ಕಾಗಿ ಬರೋರು, ಒಂದು ವಾರಕ್ಕೆ ಇಲ್ಲ ಬಿಸ್ನೆಸ್ ಟ್ರಿಪ್ ಗಾಗಿ ಬರೋರು, ಅವ್ರಿಗೆಲ್ಲಾನು ಏನ್ ಮಾಡ್ಬೋದು ಅಂತಂದ್ರೆ, ಅವರು ಭಾರತದ ತರ ನಿಮ್ಗೆ ಬೇರೆ ಬೇರೆ
ಏನು ಆಪ್ಷನ್ಸ್ ಏನಿರ್ತೀವಲ್ಲ ಅದು ಸ್ವಲ್ಪ ಕಮ್ಮಿನೇ ಈಚೆ ಕಡೆ ಜಾಪನೀಸ್ ಆಗ್ಲಿ. ಬಟ್ ಇತ್ತೀಚೆಗೆ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲಾ ಕಡೆನೂ ಬರ್ತಾ ಇರೋದ್ರಿಂದ ಇಂಡಿಯನ್ ರೆಸ್ಟೋರೆಂಟ್ ಗಳು ಸಿಗ್ತವೆ. ಅದಿಲ್ಲ ಅಂತಂದ್ರೆ ನಿಮಗೆ ಈ ಒಂದು ಕನ್ವೀನಿಯನ್ಸ್ ಸ್ಟೋರ್ ಅಂತ ನಾವು ಹೇಳ್ತೀವಿ ಜಪಾನ್ ಅಲ್ಲಿ. ಸೊ 7-Eleven, ಫ್ಯಾಮಿಲಿ ಮಾರ್ಟ್ ಇಂಥವೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಅದು. ಸೊ ಅಲ್ಲಿ ಹೋಯ್ತು ಅಂತಂದ್ರೆ ನಿಮ್ಗೆ ಒಂದಷ್ಟು ಸಲಾಡ್ಗಳು ಮತ್ತೆ ಹಣ್ಣುಗಳು ಮತ್ತೆ ಜ್ಯೂಸು ಕಾಫಿ ಇಂಥವೆಲ್ಲ ಸಿಗುತ್ತೆ. ಸೊ ಅಂತದ್ರಲ್ಲಿ ನೀವು ಒಂದು ವಾರ ಹಂಗೆ ಮಾಡ್ಬೋದು ಅಂತ ನಂದೊಂದು ಅಭಿಪ್ರಾಯ. ಅಷ್ಟು ನಿಮಗೆ ಅದು ಕಷ್ಟ ಇಲ್ಲ, ನಮ್ಗೆ ಇನ್ನೂ ಬೇಕು ಅಂತಂದ್ರೆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡಿ ಬರುವಂತದ್ದು ಒಳ್ಳೇದು. ನೀವಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದು. ಇದು ನನ್ನ ವೈಯಕ್ತಿಕವಾದ ಒಂದು ಅನುಭವದಿಂದ ನಾನು ಹೇಳ್ತೇನೆ. ನಾನು ಈಗ ಬೇರೆ ಬೇರೆ ದೇಶ, ಏಷ್ಯಾದಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋದಾಗ್ಲೂ ನಾನ್ ಮಾಡ್ತಾ ಇದ್ದಿದ್ದು ಹೀಗೇನೆ. ಯಾವ್ದೇ ಒಂದು ದೇಶಕ್ಕೆ ಹೋದ್ರು ನಮ್ಮ ಕಚೇರಿಯಿಂದ ನಮಗೊಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅನ್ನ ನಾನು ಕೇಳ್ತಾ ಇದ್ದೆ. ಸೊ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ನಾ ಪ್ರತಿನಿತ್ಯ ಕೆಲ್ಸಕ್ಕೆ ಹೋಗಕ್ ಮುಂಚೆ ಸ್ವಯಂ ಪಾಕ ನಾನೇ ಮಾಡ್ಕೋತಿದ್ದೆ, ಅದನ್ನ ಡಬ್ಬಿಗೆ ತಗೊಂಡು ನಾನೇ ಹೋಗ್ತೀನಿ. ಸೊ ಆ ರೀತಿ ಮಾಡುವಂತ ವ್ಯವಸ್ಥೆನೂ ನನಗೆ ಇತ್ತು. ಸೊ ಹಂಗಾಗಿ ನನಗೆ ಎಲ್ಲೂ ಕಷ್ಟ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಕೊನೆಯದಾಗಿ ಏನ್ ಹೇಳ್ಬೇಕು ಅಂದ್ರೆ ಮನ್ಸಿದ್ದ ಮಾರ್ಗ ಅಷ್ಟೇ. ನಾವು ಮನ್ಸು ಹೆಂಗ್ ಮಾಡ್ತೀವೋ ಆ ರೀತಿ ನಮ್ಗೆ ವ್ಯವಸ್ಥೆ ನಮ್ಗ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಖಂಡಿತ. ಜಪಾನ್ನಲ್ಲಿ ಭಾರತೀಯರನ್ನ ಹೇಗೆ ಸ್ವೀಕರಿಸಿದ್ದಾರೆ? ಜಪಾನ್ನಲ್ಲಿ ಭಾರತೀಯರು ಆರಾಮಾಗಿ ಜೀವನ ಮಾಡ್ಬೋದಾ? ಜಪಾನ್ ನಲ್ಲಿ ಭಾರತೀಯರನ್ನ ಹೆಂಗ್ ನೋಡ್ತಾರೆ ಅಂದ್ರೆ ಬಹಳ ಗೌರವದಿಂದಾನೇ ನೋಡ್ತಾರೆ. ನಾವು ಫಸ್ಟ್ ಭಾರತೀಯರು ಅಂದ ತಕ್ಷಣ ಅವ್ರಿಗೆ ಫಸ್ಟ್ ಬರೋದು ನಾವು ಗಣಿತದಲ್ಲಿ ನಿಪುಣರು ಅಂತ. ಯಾಕಂದ್ರೆ 0 ಕಣ್ಣಿಡಿದವರು ನಾವೇ ಅನ್ನೋ ಒಂದು ಅವ್ರಿಗೆ ಇದೆ. ಮತ್ತೆ ಬುದ್ಧ ಜನಿಸಿದ ಜಾಗ ಬುದ್ಧಗಯ, ಸೊ ಅದು ಒಂದು ಅವ್ರಿಗೆ ಬಹಳ ಗೌರವವನ್ನು ಕೊಡುತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇಂಡಿಯನ್ ಇದು ಫುಡ್ ಅಂತಂದ್ರೆ ಭಾರತೀಯರ ಏನು ನಾವು ಆಹಾರ ಏನಿರುತ್ತಲ್ಲ ಅದು ತುಂಬಾ ಖಾರ ಅನ್ನೋದು ಇವ್ರಿಗೆ ತಲೆಯಲ್ಲಿದೆ. ಸೊ ಜಾಪನೀಸ್ಗೆ ಏನು ಅಂತಂದ್ರೆ ಇಂಡಿಯಾ ಅಂತಂದ್ರೆ ಭಾರತ ಅಂತಂದ್ರೆ ಬರೀ ನಾರ್ತ್ ಇಂಡಿಯಾ ಜಾಸ್ತಿ. ಈಗ ಹೇಗೆ ಭಾರತೀಯರಿಗೆ ಜಪಾನ್ ಅಂದ್ರೆ ಟೋಕಿಯೋ ಬರೀ ಹಂಗೆ ನೋಡ್ತಾರಲ್ಲ, ಇವ್ರಿಗೆ ಹಂಗೆ ನಾರ್ತ್ ಇಂಡಿಯಾ, ಡೆಲ್ಲಿ, ತಾಜ್ ಮಹಲ್ ಮತ್ತೆ ಗ್ಯಾಂಜಸ್ ರಿವರ್, ಸೊ ಆ ರೀತಿ ಅಂತ ಹೇಳ್ತಾರೆ. ಸೊ ಆ ರೀತಿ ಒಂದು ಮನೋಭಾವ. ಬಟ್ ಭಾರತೀಯರ ಬಗ್ಗೆ ಗೌರವ ಇದೆ. ಅದಕ್ಕೊಂದು ಹೇಳ್ಬೇಕು ಅಂದ್ರೆ ಆ ಒಳ್ಳೆ ಭಾವನೆಗಳನ್ನ ನಾವ್ ಇನ್ನೂ ಹೆಚ್ಚಿಸ್ಬೇಕು. ಮತ್ತೆ ಆ ಭಾವನೆಗಳನ್ನ ನಾವು ಏನು ಧಕ್ಕೆ ಬರೋಂಗ್ ನೋಡ್ಕೊಳ್ಳದೆ ಇರೋದು ಜಪಾನ್ ನಲ್ಲಿರೋ ಭಾರತೀಯರ ಒಂದು ನಮ್ದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳ್ತೀನಿ. ಸೊ ಆ ಅಭಿಪ್ರಾಯಗಳನ್ನ ನಾವು ಹೇಗೆ ಒಳ್ಳೇದಾಗಿ ರೂಪುಗೊಳಿಸಬಹುದು ಅನ್ನೋದು ನಾವೇ ಕಾರಣ ಆಗಿರ್ತೀವಿ. ಸೊ ಹಂಗಾಗಿ ಯಾವ ರೀತಿನೂ ನಮ್ಮ ಭಾರತಕ್ಕೆ ಧಕ್ಕೆ ಬರುವಂತ ಕಾರ್ಯಗಳಾಗ್ಲಿ ಕಾರ್ಯಕ್ರಮಗಳಾಗ್ಲಿ ನಾವು ಮಾಡದೆ ಇಲ್ಲಿರುವಂತ ವ್ಯವಸ್ಥೆಗೆ ನಾವು ಬೆಂಬಲಿಸ್ಕೊಂಡು ಹೋದ್ರೆ ಒಳ್ಳೇದು ಅಂತ ನನ್ನೊಂದು ಅಭಿಪ್ರಾಯ. ಇಲ್ಲೂ ಕೂಡ ನಮ್ಮ ಅಡುಗೆಗೆ ಬೇಕಾದ ಸಾಮಗ್ರಿಗಳೆಲ್ಲ ಸಿಗತ್ತಾ ಸರ್? ಸಿಗುತ್ತೆ, ಎಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ. ನಾನು ಹೆಸರುಗಳನ್ನ ಹೇಳ್ತು ಅಂತಂದ್ರೆ ಅದು ಪ್ರಮೋಷನ್ ಆಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಹೆಸರುಗಳನ್ನ ಹೇಳಲ್ಲ. ಆನ್ಲೈನ್ ಅಲ್ಲಿ ನೀವೇ ಚೆಕ್ ಮಾಡ್ಕೋಬಹುದು. ನಿಮ್ಗೆ ಯಾವ ಗ್ರೋಸರೀಸ್ ಇರ್ಲಿ ಮತ್ತೆ ಯಾವ ಪದಾರ್ಥಗಳನ್ನ ಇರುತ್ತಲ್ಲೋ ಅದೆಲ್ಲ ಖಂಡಿತ ಸಿಗುತ್ತೆ. ಮತ್ತೆ ತರಕಾರಿಗಳು ಎಲ್ಲ ನಿಮ್ಗೆ ಇಂಡಿಯಾದಲ್ಲಿ ಏನ್ ಸಿಗುತ್ತೋ ಭಾರತದಲ್ಲಿ ಏನ್ ಸಿಗುತ್ತೋ ಎಲ್ಲಾ ತರಕಾರಿಗಳು ನಿಮ್ಗೆ ಅದು ಇಲ್ಲಿ ಲಭಿಸುತ್ತೆ. ಸೊ ಹಂಗಾಗಿ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಅನ್ಸುತ್ತೆ. ನೀವು ಭಾರತದಲ್ಲಿ ನೀವ್ ಏನ್ ಅಡುಗೆ ಮಾಡ್ತೀವೋ ಅದು ಇದರಲ್ಲಿ ಜಪಾನಲ್ಲೂ ಮಾಡ್ಕೋಬಹುದು. ಕೊನೆಯದಾಗಿ ನಮ್ಮ ಕೇಳುಗರಿಗೆ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಏನ್ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಸಂದೇಶ ಅಂತಂದ್ರೆ ಜಪಾನ್ ಸುಲಭವಾದ ದೇಶ ಅಲ್ಲ. ಆದ್ರೆ ಇದು ಜಪಾನ್ ಇಸ್ ನಾಟ್ ಈಸಿ ಬಟ್ ಇಟ್ ಈಸ್ ಫೇರ್ ಅಂತ ಹೇಳ್ತೀವಿ ನಾವು ಹಂಗೆ. ಮತ್ತೆ ಇಲ್ಲಿ ಜಪಾನಿಗೆ ನಾವು ಇಲ್ಲಿ ಹೇಗೆ ಅಂತಂದ್ರೆ ಜಪಾನ್ ಒಂದು ನ್ಯಾಯಸಮ್ಮತವಾದ ದೇಶ. ನೀವು ವ್ಯವಸ್ಥೆಯನ್ನ ಗೌರವಿಸಿದ್ರೆ ವ್ಯವಸ್ಥೆ ನಿಮ್ಮನ್ನ ಬೆಂಬಲಿಸುತ್ತೆ. ಮತ್ತೆ ಹೊಸದಾಗಿ ಬರೋರ್ಗೆ ಒಂದು ಕಿವಿ ಮಾತು ಏನು ಅಂದ್ರೆ ಕ್ವಿಕ್ ಮನಿ ಅಂದ್ರೆ ದಿಢೀರ್ ದುಡ್ಡು ಆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇತ್ತು ಅಂತಂದ್ರೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಬರುವಂತ ವ್ಯವಸ್ಥೆಯನ್ನು ಮಾಡ್ಕೊಡಿ. ಮತ್ತೆ ಕಲಿಕೆ ಇರೋ ಮನೋಭಾವ ಅಂದ್ರೆ ನಾನು ಲರ್ನಿಂಗ್ ಅಂದ್ರೆ ಓದ್ತೀನಿ, ಸೊ ದಿನನಿತ್ಯ ನಾ ಒಂದು ಹೊಸದನ್ನ ಕಲಿತೀನಿ ಅನ್ನೋರಿತ್ತು ಅಂತಂದ್ರೆ ಅವ್ರು ಖಂಡಿತ ಬರ್ಬೋದು. ಲರ್ನಿಂಗ್ ಅಂಡ್ ಸ್ಟೆಬಿಲಿಟಿ ಮೈಂಡ್ ಸೆಟ್ ಇರಬೇಕು. ಸೊ ಈ ರೀತಿ ಒಂದು ಬರ್ಬೋದು. ಸೊ ಸುಮಾರು ಜನ ಏನ್ ಮಾಡ್ತಾರೆ, ಬರ್ತಾರೆ, ಅವ್ರಿಗೆ ಇಲ್ಲಿ ಹೋಮ್ ಸಿಕ್ ಮತ್ತೆ ಇಲ್ಲಿ ಒಂದು ಎನ್ವಿರಾನ್ಮೆಂಟ್ ಅಡ್ಜಸ್ಟ್ ಆಗದಿರೋ ಅಂತ ಇದು ಪರಿಸ್ಥಿತಿ ಇರುತ್ತೆ. ಸೊ ಅವರೆಲ್ಲ ವಾಪಸ್ ಹೋಗುವಂತದ್ದು ಸುಮಾರು ನಾವು ನೋಡಿದೀನಿ. ಅದೊಂದು. ಮತ್ತೆ ಹೊಸದಾಗಿ ಬರೋರ್ಗೆ ಫಸ್ಟ್ ಒಂದು ವರ್ಷ ಇಲ್ಲ 2 ವರ್ಷ ಅವ್ರದನ್ನ ಹೂಡಿಕೆ ಅಂತ ಅನ್ಕೊಳ್ಳಿ. ನಿಮ್ಮ ಜೀವನದ ಹೂಡಿಕೆ ಅದು. ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂಡ್ ನಾಟ್ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು. ಫಸ್ಟ್ 1-2 ವರ್ಷ ಅದು ಇನ್ವೆಸ್ಟ್ಮೆಂಟ್ ಆಗಿರ್ಲಿ. ಮತ್ತೆ ನಿಮ್ಮ ಮೈಂಡ್ ಸೆಟ್ ಜಾಪನೀಸ್ ಮೈಂಡ್ ಸೆಟ್ ಗೆ ಹೋಲಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಟ್ರಸ್ಟ್ ಬಿಲ್ಡಿಂಗ್ ಇಟ್ ವಿಲ್ ಟೇಕ್ ಟೈಮ್. ಅಂದ್ರೆ ಟ್ರಸ್ಟ್ ಬಿಲ್ಡಿಂಗ್ ಗೆ ನಿಮ್ಗೆ ಸಮಯ ಜಾಸ್ತಿ ತಗೊಳುತ್ತೆ, ಬಟ್ ಅಸಾಧ್ಯ ಏನಲ್ಲ.
ಜಪಾನಿಂದ ನೀವು ಬದಲಾಗ್ಬೋದು, ಆದ್ರೆ ಜಪಾನ್ ನಿಮ್ಗೋಸ್ಕರ ಬದಲಾಗಲ್ಲ. ಅದು ಬದಲಾವಣೆ ಹೇಗಿರುತ್ತೆ ಅಂದ್ರೆ ಅದು ಒಳ್ಳೆ ರೀತಿ ಬದಲಾವಣೆ ಇರುತ್ತೆ ಅನ್ನೋದು ನಂದೊಂದು ಅಭಿಪ್ರಾಯ. ಸೊ ಇಷ್ಟು ನೀವು ಸಿದ್ಧತೆ ಮತ್ತೆ ಸಹನೆ ಮತ್ತೆ ವಿನಯಕ್ಕೆ ನೀವು ಎಷ್ಟು ಮೌಲ್ಯ ಕೊಡ್ತೀರೋ ಆ ದೇಶ ನಿಮ್ನಷ್ಟು ಗೌರವಿಸುತ್ತೆ. ಸೊ ಇಷ್ಟು ನಾನು ಹೇಳ್ಬೋದು. ಓಕೆ, ಧನ್ಯವಾದಗಳು ಪ್ರವೀಣ್ ಸರ್. ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ JKS ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮ್ ಕಡೆಯಿಂದನೂ ಅಷ್ಟೇ JKS ನ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ, ನಮ್ಮ ಸ್ನೇಹಿತರಾದ ಕಿರಣ್ ಕುಮಾರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಎಲ್ಲ ಭಾರತೀಯರಿಗೆ ಮತ್ತೆ ಜಪಾನ್ನಲ್ಲಿರೋ ಭಾರತೀಯರಿಗೆ ನಾನು ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇದಾಗಿತ್ತು ಇವತ್ತಿನ ನಮ್ಮ JKS ರೇಡಿಯೋದ ಪಾಡ್ಕಾಸ್ಟ್ನ ಮೊದಲ ಸಂಚಿಕೆ. ಈ ಒಂದು ಪಾಡ್ಕಾಸ್ಟ್ ಖಂಡಿತ ಬಹಳಷ್ಟು ಜನರಿಗೆ ಉಪಯೋಗ ಹಾಗೂ ಜಪಾನ್ ಬಗೆಗಿನ ನಿಮ್ಮ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಗಳಲ್ಲಿ ಜಪಾನ್ನ ಯಾವ ವಿಷಯಗಳ ಬಗ್ಗೆ ನಿಮಗೆ ತಿಳಿದುಕೊಳ್ಳಲು ಆಸಕ್ತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಮುಂದಿನ ಕಾರ್ಯಕ್ರಮಗಳಿಗಾಗಿ ದಯವಿಟ್ಟು ನಮ್ಮ JKS ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿ. ಕಾರ್ಯಕ್ರಮದ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮತ್ತು ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ತುಂಬ ಹೃದಯದ ಧನ್ಯವಾದಗಳು.